ನಮಸ್ಕಾರ. ಈ ದಿನ ನಾನು SSLC ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ತೃತೀಯ ಭಾಷೆ ಹಿಂದಿ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷಾ ದಿನಗಳು ತುಂಬ ಕಡಿಮೆ ಇರುವಂಥ ಸಂದರ್ಭದಲ್ಲಿ ಕೆಲವು ವಿಶೇಷವಾದಂತಹ ಪರಿಚಯವನ್ನು ಕೊಡುವಂತಹ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಮಕ್ಕಳೇ, ನಾನು ಡಾಕ್ಟರ್ ವಿಜಿ ಎಸ್ ಅಂತ ಹೇಳಿ, ನಾನು ಸರ್ಕಾರಿ ಪ್ರೌಢಶಾಲೆ ಒಂಟಿಕೊಪ್ಪಲ್, ಮೈಸೂರು ಇಲ್ಲಿ ಹಿಂದಿ ವಿಷಯದ ಬೋಧಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಇದುವರೆಗೆ ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ನೋಡಿದ್ದೀರಾ, ಶಾಲಾ ಹಂತದ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಬರೆದಿದ್ದೀರಾ, ಜಿಲ್ಲಾ ಹಂತದ್ದು, ತಾಲೂಕು ಹಂತದ್ದು ಮತ್ತು ರಾಜ್ಯ ಹಂತದ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಬರೆದಿದ್ದೀರಾ. ಈ ಸಂದರ್ಭದಲ್ಲಿ ನಾನು ನಿಮಗೆ ಎಲ್ಲ ಪ್ರಶ್ನಾ ಪತ್ರಿಕೆಗಳ ಪರಿಚಯ ಇರೋದ್ರಿಂದ ತಮಗೆ ಕೆಲವು ಮಾತುಗಳನ್ನು ಹೇಳಿದ್ರೆ ಪೂರ್ಣವಾಗಿ ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಭಾವಿಸ್ತೇನೆ. ಮಕ್ಕಳೇ ನೋಡಿ, ನಮಗೆ ಒಟ್ಟಾರೆ 17 ಪಾಠಗಳಿದೆ, 3 ಪೂರಕ ಪಾಠಗಳಿದೆ, 8 ವ್ಯಾಕರಣ ವಿಷಯಗಳಿದೆ, 2 ಪತ್ರಲೇಖನ ವಿಷಯಗಳಿದೆ, ನಿಬಂಧ ವಿಷಯ ಇದೆ, ಅನುವಾದ ಇದೆ ಮತ್ತು ಅನುಚ್ಛೇದ ಅಭ್ಯಾಸ ಅಂತ ಇದೆ ಪರೀಕ್ಷೆಗೆ. ಈ ಎಲ್ಲ ಒಟ್ಟು ವಿಷಯಗಳನ್ನು ಒಂದೊಂದಾಗೆ ತಮಗೆ ಕೆಲವು ಮಾಹಿತಿಗಳನ್ನು ಕೊಡ್ತಾ ಬರ್ತೇನೆ. ಮಕ್ಕಳೇ ಕೇಳಿಸ್ಕೊಳ್ಳಿ. ಮೊದಲು ಪದ್ಯದ ಬಗ್ಗೆ ಮಾತಾಡೋಣ. ಮಕ್ಕಳೇ, ನಮ್ಮಲ್ಲಿ ಪದ್ಯಕ್ಕೆ 20 ಅಂಕಗಳನ್ನು ನಿರ್ಧಾರ ಮಾಡಿದ್ದಾರೆ. ಈ 20 ಅಂಕಗಳಲ್ಲಿ ಮೊದಲನೆಯದು 4 ಅಂಕದ ಒಂದು ಪ್ರಶ್ನೆ ಇರ್ತದೆ, 3 ಅಂಕದ 3 ಪ್ರಶ್ನೆಗಳಿರ್ತದೆ, 2 ಅಂಕದ ಪ್ರಶ್ನೆ 2 ಇರ್ತದೆ, 1 ಅಂಕದ ಪ್ರಶ್ನೆ ಒಟ್ಟು 3 ಇರುತ್ತೆ. ಇದರಲ್ಲಿ ಅನುರೂಪತದಲ್ಲಿ 1 ಪ್ರಶ್ನೆ ಬರುತ್ತೆ ಮತ್ತು ಏಕವಾಕ್ಯಮೆ ಉತ್ತರ ಲಿಖಿ ಅನ್ನೋಂತಹ ಪ್ರಶ್ನೆ ಸ್ವರೂಪದಲ್ಲಿ 2 ಪ್ರಶ್ನೆಗಳು ಬರ್ತವೆ. ಮಕ್ಕಳೇ, ಇಲ್ಲಿ ಮೊದಲನೇದಾಗಿ 4 ಅಂಕದ ಪ್ರಶ್ನೆ, ಕೊನೆಯ ಪದ್ಯ ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ ನಹಿ ಹೋತಿ. ಈ ಪದ್ಯದ ಕೊನೆಯ ಸ್ಟಾಂಜಾ, 3ನೇ ಸ್ಟಾಂಜಾದಲ್ಲಿ ಮೊದಲ 4 ಸಾಲುಗಳನ್ನು ತಾವು ಅಭ್ಯಾಸ ಮಾಡಿಕೊಂಡ್ರೆ 4 ಅಂಕ ಬರುತ್ತೆ. ಮಕ್ಕಳೇ, ಇದು ಯಾವಾಗಲೂ ಇದೇ ಪದ್ಯ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಒತ್ತು ಕೊಟ್ಟಿರೋದ್ರಿಂದ ಇದೇ ಪದ್ಯ ಇರುತ್ತೆ. ಮಕ್ಕಳೇ, ಮತ್ತು ಎರಡನೆಯದಾಗಿ 3 ಅಂಕದ ಪ್ರಶ್ನೆಯಲ್ಲಿ ತುಳಸಿಕೆ ದೋಹೆನಲ್ಲಿ ಸಾಮಾನ್ಯವಾಗಿ ಭಾವಾರ್ಥ ಬರ್ತದೆ. ಇದು ಎಲ್ಲದರಲ್ಲೂ ನಾವು ನೋಡ್ದಂಗೆ ಅಲ್ಲಿರುವಂಥ ಒಟ್ಟು 5 ಪದ್ಯಗಳಲ್ಲಿ 1, 3, 5 ಈ ಪದ್ಯಗಳಲ್ಲಿ ಒಂದನ್ನು ಕೇಳ್ತಾರೆ. ಎಲ್ಲವನ್ನ ನೋಡ್ಕೋಬೇಕು. ಈ ಪದ್ಯದಲ್ಲಿ 4 ಅಂಕಗಳಿಗಿರ್ತದೆ, 3 ಅಂಕಕ್ಕೆ ಭಾವಾರ್ಥಕ್ಕೆ ಕೇಳ್ತಾರೆ, 1 ಅಂಕದ ಪ್ರಶ್ನೆ ಒಂದನ್ನು ಏಕವಾಕ್ಯಮೆ ಉತ್ತರ ಲಿಖಿಯಲ್ಲಿ ಕೇಳ್ತಾರೆ. ಮಕ್ಕಳೇ, ಇದಾದ ನಂತರ ನಮಗೆ 3 ಅಂಕದ 2 ಪ್ರಶ್ನೆಗಳು ನಮಗೆ ಯಾವಾಗಲೂ ಎಲ್ಲಪ್ಪ ಕೇಳ್ತಾರೆ ಅಂತೇಳಿದ್ರೆ, ಇನ್ನು ಉಳಿದಂತಹ 4 ಪದ್ಯಗಳಲ್ಲಿ ಸಾಮಾನ್ಯವಾಗಿ ಮಾತೃಭೂಮಿಯಲ್ಲಿ 3 ಅಂಕದ ಪ್ರಶ್ನೆ ಕೇಳ್ಬೋದು ಮತ್ತು ಅಭಿನವ ಮನುಷ್ಯದಲ್ಲಿ 3 ಅಂಕದ ಪ್ರಶ್ನೆ ಕೇಳ್ಬೋದು. ಇದಾದಂಥ ಮಾತೃಭೂಮಿಯಲ್ಲಿ 2 ಥರದ ಪ್ರಶ್ನೆ ಇದೆ. ಮಾತೃಭೂಮಿಗೆ ಪ್ರಾಕೃತಿಕ ಸೌಂದರ್ಯಕ ವರ್ಣನ್ ಕೀಜಿಯೆ ಅಂತ ಪ್ರಶ್ನೆ ಕೇಳ್ಬೋದು, ಅಥವಾ ಮಾತೃಭೂಮಿಗೆ ಸ್ವರೂಪ್ ಕಾ ಪರಿಚಯ ದೀಜಿಯೆ ಅಂತ ಪ್ರಶ್ನೆ ಕೇಳ್ಬೋದು. ಮತ್ತು ಅಭಿನವ ಮನುಷ್ಯನಲ್ಲಿ ಹೆಚ್ಚಾಗಿ 3 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಕವಿ ದಿನಕರ್ ಜಿ ಕೆ ಅನುಸಾರ ಮಾನವೀಯತಾ ಕಾ ಪರಿಚಯ ದೀಜಿಯೆ ಅಂತ ಒಂದು ಪ್ರಶ್ನೆ ಕೇಳ್ತಾರೆ, ಅಥವಾ ಮಾನವಕ್ಕೆ ಭೌತಿಕ ಸಾಧನ ಕಿ ಉಪಲಬ್ಧಿಯೋಂ ಪರ್ ಪ್ರಕಾಶ್ ಡಾಲಿಯೆ ಅಂತ ಪ್ರಶ್ನೆ ಕೇಳ್ತಾರೆ. ಈ 2 ಪ್ರಶ್ನೆಗಳು ಎಲ್ಲ ಬಾರು ಹೆಚ್ಚಾಗಿ ಬಂದಿದೆ. ಮಕ್ಕಳೇ, ಮತ್ತು ಸಮಯ ಕಿ ಪೆಹಚಾನ್ ಪದ್ಯದಲ್ಲಿ ನಾವು ನೋಡಿದಾಗೆ 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು 2 ಥರದ ಬರೋಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಚೇಂಜ್ ಆಗುತ್ತೆ. ಇದರಲ್ಲಿ ಹೆಚ್ಚು ಸಮಯ ಕಿ ಸದುಪಯೋಗಿತಾ ಪರ್ ಪ್ರಕಾಶ್ ಡಾಲಿಯೆ, ಸಮಯಕ್ಕೆ ಮಹತ್ವ ಪರ್ ಪ್ರಕಾಶ್ ಡಾಲಿಯೆ, ಈ ರೀತಿ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳ್ತಾರೆ. ಇದರಲ್ಲೇನಾದ್ರು 1 ಅಂಕದ ಪ್ರಶ್ನೆಗಳನ್ನು ಕೇಳೋದಾದರೆ ಸಮಯಕ್ಕೋಕರ್ ಮನುಷ್ಯ ಕ್ಯಾ ನಹಿ ಪ್ರಾಪ್ತ ಕರ್ ಸಕ್ತಾ ಅಂತ ಪ್ರಶ್ನೆ ಕೇಳ್ಬೋದು, ಅಥವಾ ಸಮಯ ಕೋ ಕಿಸ್ನೆ ದಿಯಾ ಹೇ ಅಂತ ಪ್ರಶ್ನೆ ಕೇಳ್ಬೋದು. ಮಕ್ಕಳೇ, ಈ ಥರದ ಪ್ರಶ್ನೆಗಳು ಇರ್ತದೆ. ಮತ್ತು ಇನ್ನೊಂದು ಪದ್ಯ ಇದೆ, ಸೂರ್ ಶ್ಯಾಮ್ ಅಂತ ಪದ್ಯ ಇದೆ. ಇದರಲ್ಲಿ 3-4 ಥರದ ಪ್ರಶ್ನೆಗಳಿಗೆ ಒಂದೇ ಉತ್ತರ ಆಗಿರ್ತದೆ. ಏನು? ಕೃಷ್ಣ ಕಿ ಶಿಕಾಯತ್ ಕ್ಯಾ ಹೇ, ಕೃಷ್ಣ ಕೇಲ್ನೆ ಕೆ ಲಿಯೆ ಕ್ಯೋ ನಹಿ ಜಾತಾ ಹೇ, ಹರ್ ಕೃಷ್ಣ ಗ್ವಾಲ ಬಚ್ಚೆ ಕ್ಯೋ ಹಸ್ತೆ ಹೇ. ಈ 3 ಪ್ರಶ್ನೆಗೂ ಒಂದೇ ಉತ್ತರ. ಇದಕ್ಕೆ ಉತ್ತರ ಹೇಗಪ್ಪ ಇರ್ತದೆ ಅಂದರೆ, ಕೃಷ್ಣಕೋ ಬಲರಾಮ್ನೆ इस तरह चिढ़ाता है, क्या कहकर चिढ़ाता है, मतलब है तू काला है या श्यामा है, यशोदा और नंद गोरे है.
ಈ ಎರಡು उत्तरಗಳನ್ನು आधरिसे इनको चिढ़ाने के कारण कृष्ण उनके साथ खेलने के लिए नहीं जाता है। ग्वाल बच्चे यही चिढ़ाकर हंसते हैं और उन्हें यही शिकायत माँ से करता है, यही प्रश्न रहते हैं। और एक बात है, ಮತ್ತೊಂದು ಏನಪ್ಪ ಇರ್ತದೆ ಅಂದರೆ ಈ ಸೂರ್ಶ್ಯಾಮ್ ಪದ್ಯದಲ್ಲಿ ನಮಗೆ ಒಂದು ಪ್ರಶ್ನೆ ಕೇಳ್ತಾರೆ, ಅನುರೂಪತದಲ್ಲಿ ಕೇಳ್ತಾರೆ. ಇದನ್ನು ಸಾಮಾನ್ಯವಾಗಿ ಏನಂತ ಕೇಳ್ತಾರೆ, ಬಲ್ಬೀರ್ ಡ್ಯಾಶ್ ಅಂತ ಕೇಳ್ತಾರೆ, ಕಾನ್ನ ಡ್ಯಾಶ್ ಅಂತ ಕೇಳ್ತಾರೆ, ಶ್ಯಾಮ ಡ್ಯಾಶ್ ಅಂತ ಕೇಳ್ತಾರೆ, ಅಥವಾ ಯಶೋಧ ನಂದ್ ಗೋರೆ ಹೇ ಕೃಷ್ಣ ಡ್ಯಾಶ್ ಅಂತ ಕೇಳ್ತಾರೆ. ಈ ಥರದ ಪ್ರಶ್ನೆಗಳನ್ನು ಕೇಳೋವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಒಟ್ಟಾರೆ ಈ ಥರದ ಪ್ರಶ್ನೆಗಳು ಪದ್ಯ ಭಾಗದಲ್ಲಿ 20 ಅಂಕಗಳಿಗೆ ಬರ್ತದೆ ಅಂತ ಹೇಳ್ತೀನಿ ವಿದ್ಯಾರ್ಥಿಗಳೇ. ಈ ಕಡೆ ನೀವು ಹೆಚ್ಚು ಗಮನ ಕೊಟ್ಟರೆ ನಿಮಗೆಲ್ಲ ಲಾಭ ಇದೆ ಮಕ್ಕಳೇ. ಇನ್ನು ಗದ್ಯದಲ್ಲಿ ಮಾತಾಡೋದಾದರೆ, ನಾವು ಗದ್ಯ ಭಾಗದಲ್ಲಿ ನಮಗೆ 11 ಪಾಠಗಳಿದೆ. ಇಲ್ಲಿ 4 ಅಂಕದ ಪ್ರಶ್ನೆ ಒಂದಿರುತ್ತೆ, 3 ಅಂಕದ ಪ್ರಶ್ನೆಗಳು 5 ಇರುತ್ತೆ, 2 ಅಂಕದ ಪ್ರಶ್ನೆಗಳು 4 ಇರುತ್ತೆ, 1 ಅಂಕದ ಪ್ರಶ್ನೆಗಳು ಇದರಲ್ಲಿ 3 ಇರುತ್ತೆ ಅನುರೂಪತದಲ್ಲಿ. ಇನ್ನು ಏಕವಾಕ್ಯ ಮೇ ಉತ್ತರ ಲಿಖಿ ಅನ್ನೋದರಲ್ಲಿ 2 ಪ್ರಶ್ನೆಗಳಿರ್ತದೆ. ಒಟ್ಟು 32 ಅಂಕಗಳಿರ್ತದೆ. ಈಗ 4 ಅಂಕದ ಪ್ರಶ್ನೆಗಳ ಬಗ್ಗೆ ವಿಚಾರ ಮಾಡೋಣ ಮಕ್ಕಳೇ. 4 ಅಂಕದ ಪ್ರಶ್ನೆಗಳು ನೋಡಿದಾಗ ಸಾಮಾನ್ಯವಾಗಿ ಕರ್ನಾಟಕ ಸಂಪದ ಪಾಠದಲ್ಲಿ ಪ್ರಶ್ನೆ ಕೇಳ್ತಾರೆ. ಅಲ್ಲೂ ಸಹ ಕರ್ನಾಟಕ ಪ್ರಾಕೃತಿಕ सौंदर्य का वर्णन कीजिए, नदी और जलप्रपातों से क्या लाभ है, वास्तुकला और शिल्पकला के बारे में परिचय दीजिए, साहित्यकारों की कन्नड़ भाषा और संस्कृति को साहित्यकारों की देन क्या है, ಈ ಥರದ ಪ್ರಶ್ನೆಗಳು ಹೆಚ್ಚಾಗಿ ಕೇಳ್ತಾರೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ 4 ಅಂಕದ ಪ್ರಶ್ನೆಗಳಲ್ಲಿ ಇಂಟರ್ನೆಟ್ ಕ್ರಾಂತಿಯಲ್ಲಿ ಕೇಳ್ಬೋದು. ಇಂಟರ್ನೆಟ್ ಸೆ ಉಪಯೋಗ ಕ್ಯಾ ಹೇ, इंटरनेट मानव जीवन के लिए कैसे सहायक है, ಅಥವಾ ಮಾನವ ಜೀವನಕ್ಕೆ ಕೈಸೆ ಸುವಿಧಾಜನಕ ಬನ್ ಗಯಾ ಹೇ, ಈ ರೀತಿ ಪ್ರಶ್ನೆಗಳನ್ನು ನಮಗೆ ಇಂಟರ್ನೆಟ್ ಪಾಠದಲ್ಲಿ ಕೇಳ್ಬೋದು. ಮತ್ತು ಇದಲ್ಲದೆ ನಮಗೆ 4 ಅಂಕದ ಪ್ರಶ್ನೆ ಕೇಳೋವಂಥ ಪಾಠ ಹೆಚ್ಚದಾಗಿ ಗಿಲ್ಲು ಪಾಠದಲ್ಲಿ ಕೇಳ್ತಾರೆ. ಇದರಲ್ಲಿ ಹೆಚ್ಚಾಗಿ ಕೇಳೋದು ಗಿಲ್ಲು ಕೆ ಕಾರ್ಯಕಲಾಪೋं के बारे में लिखिए ಅಂತ ಕೇಳ್ತಾರೆ, ಅಥವಾ ಸೋಷಿಯಲ್ ಸೈಟ್ಸ್ के बारे में लिखिए, ವರ್ಚುವಲ್ ಮೀಟಿಂಗ್ ರೂಮ್ के बारे में लिखिए, ಈ ರೀತಿ ಪ್ರಶ್ನೆಗಳನ್ನು ನಮಗೆ ಹೆಚ್ಚಾಗಿ ಕೇಳ್ತಾರೆ. ಅಥವಾ ಈ ಗವರ್ನೆನ್ಸ್ಗೆ ಬಾರೆ ಮೇಲೆ ಲಿಖಿಯೇ, ಈ ರೀತಿ ಪ್ರಶ್ನೆಗಳನ್ನು ಇಂಟರ್ನೆಟ್ನಲ್ಲಿ ಕೇಳ್ತಾರೆ. ಈ 3 ಪಾಠಗಳಲ್ಲಿ ಸಾಮಾನ್ಯವಾಗಿ 4 ಅಂಕದ ಪ್ರಶ್ನೆಗಳು ಬರುವಂಥ ಸಂದರ್ಭ ಹೆಚ್ಚಾಗಿರ್ತದೆ ಮಕ್ಕಳೇ. ಈ ಕಡೆ ತಾವು ಎಲ್ಲ ವಿದ್ಯಾರ್ಥಿಗಳು ಗಮನ ಕೊಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು 3 ಅಂಕದ ಪ್ರಶ್ನೆಗಳು ಬಂದಾಗ ನಾವು ನೋಡಿದಾಗೆ ನಾವು ಕಂಡಾಗೆ ಹೇಗಿರ್ಬೋದು 3 ಅಂಕದ ಪ್ರಶ್ನೆಗಳು ನಮಗೆ. ಮೊದಲು ನಾವು ಕಾಶ್ಮೀರಿ ಸೇಬ್ ಪಾಠದಲ್ಲಿ ನೋಡೋದಾದರೆ ಅಲ್ಲಿ 2 ಅಂಕದ ಪ್ರಶ್ನೆ, 3 ಅಂಕದ 2 ಸಾಧ್ಯತೆಗಳಿರ್ತದೆ. ಇಲ್ಲಿ ಯಾವ್ಯಾವ ಪ್ರಶ್ನೆ ಬರ್ಬೋದು ಅಂದರೆ, ಕಾಶ್ಮೀರಿ ಸೇಬಲ್ಲಿ ಮೊದಲನೇದಾಗಿ ಸೇಬೋं की हालत के बारे में लिखिए. ಅವರೇ ಮತ್ತೊಂದು ಪ್ರಶ್ನೆ ಕೇಳ್ಬೋದು. ಇಲ್ಲಿ 2 ಅಂಕ 3 ಅಂಕದ 2 ಸಾಧ್ಯತೆ ಇರುತ್ತೆ ಈ ಪಾಠದಲ್ಲಿ. ಸೇಬ್ ಬೇಚನೆ ವಾಲಾ ಈಮಾನ್ದಾರ್ ನಿಕಲಾ और ರೇವಡಿ ಬೇಚನೆ ವಾಲಾ ಬೇಯಿಮಾನಿ ನಿಕಲಾ ಕೈಸೆ ಅಂತ ಪ್ರಶ್ನೆ ಕೇಳ್ಬೋದು. ಮತ್ತು ಇಸ್ ಪಾಠ ಸೆ ಆಪ್ಕೋ ಕ್ಯಾ ಸೀಖ್ ಮಿಲ್ತಿ ಅಂತ ಕೇಳ್ಬೋದು, ಅಥವಾ ಸೀಖ್ಗೆ ಬದಲಾಗಿ ಶಬ್ದನ ಬೇರೆ ಚೇಂಜ್ ಮಾಡಿ ಸಬಕ್ ಮಿಲ್ತಿ ಅಂತ ಕೇಳ್ಬೋದು, ಅಥವಾ ಶಿಕ್ಷಾ ಮಿಲ್ತಿ ಅಂತ ಕೇಳ್ಬೋದು. ಈ ಪ್ರಶ್ನೆಗಳನ್ನು ಈ ಕಾಶ್ಮೀರಿ ಸೇ ಪಾಠದಲ್ಲಿ ನಮಗೆ ಕೇಳೋವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ನೆಕ್ಸ್ಟ್ ಮೇರಾ ಬಚ್ಪನ್ ಅಂತ ಪಾಠ ಬಂದಾಗ ನೀವು ನೆನ್ಪಿಟ್ಕೋಬೇಕಾದ ಮಕ್ಕಳೇ 5 ವ್ಯಕ್ತಿಗಳ ನೆನ್ಪಿಟ್ಕೋಬೇಕು. 5 ವ್ಯಕ್ತಿಗಳು ಯಾರಪ್ಪ ಅಂದರೆ, ಒಬ್ಬನೇದು ಜೈನುಲಾಬ್ದೀನ್ ಅಂತ ಅವ್ರ ತಂದೆ, ಎರಡನೇದು ಆಶಿಯಮ್ಮ ಅಬ್ದುಲ್ ಕಲಾಂ ಕಿ ಮಾತಾ, ಮತ್ತು ಜಲಾಲುದ್ದೀನ್ ಅಬ್ದುಲ್ ಕಲಾಂ ಕೆ ಜೀಜಾ ಅವ್ರ ಮಾನಿಕಂ ಏಕ ಉಗ್ರ ರಾಷ್ಟ್ರವಾದಿ, 5ನೇದು ಚಚರೆಬಾಯಿ ಶಂಸುದ್ದೀನ್. ಇವರ 5 ಜನದ ನೆನಪಿಟ್ಕೊಂಡ್ರೆ ನಿಮಗೆ 5 ಜನಗಳನ್ನೇ ಆಧರಿಸಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅಂದರೆ ಜೈನುಲಾಬ್ದೀನ್ ಬಂದಾಗ ಜೈನುಲಾಬ್ದೀನ್ ಕಿ ದಿನಚರ್ಯ ಕೆ ಬಾರೆ ಮೇಲೆ ಲಿಖಿಯೇ, ಅಥವಾ ಜೈನುಲಾಬ್ದೀನ್ ನೆ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹಾ ಅಂತ ಪ್ರಶ್ನೆ ಕೇಳ್ಬೋದು. ಇನ್ನು ಆಶಿಯಮ್ಮ ಬಂದಾಗ ಖಾನೆ ಮೇ ಕ್ಯಾ ಕ್ಯಾ ದೇತಿ ತಿ, ಈ ರೀತಿ ಪ್ರಶ್ನೆ ಬರ್ಬೋದು. ಜಲಾಲುದ್ದೀನ್ ಬಂದಾಗ ಜಲಾಲುದ್ದೀನ್ ಕೈಸೆ ಪ್ರೇರಣಾ देते थे अब्दुल कलाम को, किन किन विषयों के बारे में दोनों अब्दुल कलाम और ಜಲಾಲುದ್ದೀನ್ ಚರ್ಚಾ करते थे ಅಂತ ಪ್ರಶ್ನೆ ಕೇಳ್ಬೋದು ಮಕ್ಕಳೇ. ಇದಾದಮೇಲೆ ಮಾನಿಕಂ ಕೈಸೆ ಪುಸ್ತಕೆ ಪढ़ने के लिए ಪ್ರೇರಣಾ देते थे ಅಂತ ಪ್ರಶ್ನೆ ಕೇಳ್ಬೋದು. ಚಚರೆಬಾಯಿ ಶಂಸುದ್ದೀನ್ ಕೈಸೆ ಪತ್ರಿಕಾओं का वितरण करते थे ಅಂತ ಪ್ರಶ್ನೆ ಕೇಳ್ಬೋದು. ಇಷ್ಟು ಪ್ರಶ್ನೆಗಳು ಇಲ್ಲಿ ಬರೋವಂಥ ಸಾಧ್ಯತೆ ಇರುತ್ತೆ ಮಕ್ಕಳೇ. ಇದಾದ ನಂತರ ನಮಗೆ ಮತ್ತೊಂದು 6ನೇ ಪಾಠ ಯಾವುದಪ್ಪ ಅಂತ ಬಂದರೆ, ನಮಗೆ ಇದಾದಮೇಲೆ ಬಸಂತ್ ಕಿ ಸಚ್ಚಾಯಿ ಅಂತ ನೀವೆಲ್ಲ ನೋಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ.
ಈ ಬಸಂತ್ ಕಿ ಸಚ್ಚಾಯಿಯಲ್ಲಿ ನಮಗೆ ಪ್ರಧಾನವಾಗಿ 2 ಪ್ರಶ್ನೆಗಳನ್ನು ಯಾವಾಗಲೂ ಕೇಳ್ತಾರೆ. ಏನಪ್ಪ 2 ಪ್ರಶ್ನೆ ಅಂತ ಹೇಳಿದ್ರೆ, ಒಂದನೆಯದು ಬಸಂತ್ ಈಮಾನ್ದಾರ್ ಲಡ್ಕಾ ಕೈಸೆ ಅಥವಾ ಬಸಂತ್ ಕಿ ಪ್ರಾಮಾಣಿಕತಾ ಕೆ ಬಾರೆ ಮೇ ಲಿಖಿಯೇ, ಈ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ. ಮತ್ತೊಂದು पंडित राजकिशोर के मानवीय गुणों पर प्रकाश डालिए ಅಂತ ಕೇಳ್ತಾರೆ, ಅಥವಾ ಮಾನವೀಯತಾ ಕೆ ಬಾರೆ ಮೇ ಲಿಖಿಯೇ, ಪಂಡಿತ್ ರಾಜಕಿಶೋರ್ ಬಸಂತ್ ಕೋ ಕೈಸೆ ಸಹಾಯತಾ ಕಿ, ಈ ರೀತಿ ವಿಭಿನ್ನವಾದಂಥ ಪ್ರಶ್ನೆಗಳು ಕೇಳ್ತಾರೆ. ಈ 2 ಪ್ರಶ್ನೆಗಳನ್ನು ಆಧರಿಸಿರುವಂಥ ಪ್ರಶ್ನೆಗಳ ಸ್ವರೂಪವನ್ನು ಚೇಂಜ್ ಮಾಡಿ ಉತ್ತರವನ್ನು ಬರೀಬೇಕಾಗತ್ತೆ ಮಕ್ಕಳೇ. ಇದು 3 ಅಂಕದ ಪ್ರಶ್ನೆ ಆಗಿರ್ತದೆ. ಇಲ್ಲೂ ಸಹ 3 ಅಂಕದ ಪ್ರಶ್ನೆಗಳನ್ನು ಕೇಳ್ಬೋದು, 2 ಅಂಕದ ಪ್ರಶ್ನೆಗಳನ್ನು ಅದೇ ಪ್ರಶ್ನೆಗಳನ್ನು ಕೇಳೋವಂಥ ಸಾಧ್ಯತೆ ಇರುತ್ತೆ. ಇನ್ನು ಇಮಾನ್ದಾರಂಕೆ ಸಮ್ಮೇಳನದಲ್ಲಿ ನಮಗೆ 2 ಅಂಕದ ಪ್ರಶ್ನೆಗಳು ಅಥವಾ 1 ಅಂಕದ 2 ಪ್ರಶ್ನೆಗಳನ್ನು ಕೇಳೋವಂಥ ಸಂದರ್ಭ ಹೆಚ್ಚಿರ್ತದೆ. ಮತ್ತು ಆಮಂತ್ರಣ ಪತ್ರ ಮೇ ಕ್ಯಾ ಲಿಖಾ ಗಯಾ ತಾ, ಅಥವಾ ಈ ಸಾರಿ ಒಂದು ಪ್ರಿಪರೇಟರ್ನಲ್ಲಿ ಒಂದು ಪ್ರಶ್ನೆ ಕೇಳಿದರು, ಇಮಾನ್ದಾರಂಕೆ ಸಮ್ಮೇಳನ ಮೇ ಹರಿಶಂಕರ್ ಪ್ರಸಾದ್ ಜಿ ಕೋ ಕ್ಯೋ ಬುಲಾಯಾ ಗಯಾ ತಾ ಅಂತ ಪ್ರಶ್ನೆ ಕೇಳಿದರು. ಮತ್ತೊಂದು ಪ್ರಶ್ನೆ ಕೇಳ್ಬೋದು, ಕ್ಯೋ ಇಮಾನ್ದಾರಂಕೆ ಸಮ್ಮೇಳನ ಮೇ ಜಾನೆ ಕಾ ನಿರ್ಣಯ ಲಿಯಾ ಅಂತ ಪ್ರಶ್ನೆ ಕೇಳ್ಬೋದು. ಮತ್ತು ಅಂತಿಮವಾಗಿ ಓ ಕಮರೆ ಚೋಡ್ಕರ್ ಜಾನೆ ಕಾ ನಿಶ್ಚಯ ಕ್ಯೋ ಲಿಯಾ, ಲೇಖಕನೇ ಕ್ಯೋ ನಿಶ್ಚಯ ಕಿಯಾ ಅಂತ ಪ್ರಶ್ನೆ ಕೇಳ್ಬೋದು. ಮತ್ತು ಇದಾದ ನಂತರ ಈ ಪಾಠದಲ್ಲಿ ಇನ್ನೊಂದು ಏನು ಅವಕಾಶ ಇದೆ ಅಂದರೆ, ಲೇಖಕಕ್ಕೆ ಕಮರೆ ಸೆ ಕ್ಯಾ ಕ್ಯಾ ಚೀಜೆ ಗಾಯಬ್ ಹುಯಿ ಅಂತ ಪ್ರಶ್ನೆ ಕೇಳ್ಬೋದು. ಚಸ್ಮಾ ಜಬ್ ಗಾಯಬ್ ಹುವಾ ಉಸ್ ಅವಸರ್ ಪರ್ ಕಿ ಘಟನಾ ಕೆ ಬಾರೆ ಮೇ ಲಿಖಿಯೇ ಅಂತ ಕೇಳ್ಬೋದು. ಚಪ್ಪಲೆ ಗೋ ಜಾನೆ ಕೆ ಸಂದರ್ಭ ಪರ್ ಹುಯಿ ಘಟನಾ ಕೆ ಬಾರೆ ಮೇ ಲಿಖಿಯೇ. इस तरह के प्रश्न ईमानदारों के सम्मेलन पाठ में आ सकते हैं. ಮತ್ತು ನೆಕ್ಸ್ಟ್ ಪಾಠ ಯಾವುದಪ್ಪ ಅಂದರೆ ದುನಿಯಾ ಮೇ ಪೆಹಲಾ ಮಕಾನ್. ಈ ಪಾಠದಲ್ಲಿ ಸಾಮಾನ್ಯವಾಗಿ 2 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ, ಒಂದು ಬಾರಿ 3 ಅಂಕದ ಪ್ರಶ್ನೆಯನ್ನು ಕೇಳಿಬಿಟ್ಟಿದ್ದಾರೆ. ಈ ಪಾಠವನ್ನು ನೀವು ನೆನ್ಪಿಟ್ಕೋಬೇಕು ಅಂದರೆ ಮಕ್ಕಳೇ, ಈ ಬೈನ್ಸ್ ಆದಮೇಲೆ ಒಂದು ಮಚಲಿ ಜಾನೆ ಸೆ ಪೂರ್ವ್, ಮಚಲಿ ಕೆ ಪಾಸ್ ಜಾನೆ ಕೆ ಪೂರ್ವ್ ಜೋ ಅನುಚ್ಛೇದ, ಆ ಮಚಲಿ ಸೆ ಬಾತಚೀತ್ ಕರ್ನೆ ಸೆ ಪೂರ್ವ್ ಅಂದರೆ ಮೀನಿನ ಜೊತೆಯಲ್ಲಿ ಮಾತಾಡೋದಕ್ಕಿಂತ ಮೊದಲಿನ ಅನುಚ್ಛೇದ ಏನಿದೆ, ಆ ಅನುಚ್ಛೇದವನ್ನು ತಾವೇನಪ್ಪ ಮಾಡ್ಕೋಬೇಕು ಅಂದರೆ ಪೂರ್ತಿ ಓದ್ಕೊಂಡ್ರೆ ಆ ಪಾಠದ ಪೂರ್ತಿ ಆತಿನೇ ಕ್ಯಾ ಕಹ, ಸಾಂಪ್ನೆ ಕ್ಯಾ ಕಹ, ಬೈನ್ಸ್ನೆ ಕ್ಯಾ ಕಹ, ಈ 3 ಏನು ಹೇಳ್ದು ಅನ್ನೋದು ಉತ್ತರ ಅಲ್ಲಿದೆ. ಕೊನೆಯದಾಗಿ ಮಚಲಿ ಸಂಬಂಧಪಟ್ಟಂಥ ಪ್ಯಾರಾಗ್ರಾಫವನ್ನು ಓದ್ಕೊಂಡ್ರೆ ಇದರಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರೂ ತಾವು ಉತ್ತರ ಬರೀಬೋದು ಮಕ್ಕಳೇ. ಇದಾದ ನಂತರ ನಿಮಗೆ ರೋಬೋಟ್ ಪಾಠದಲ್ಲಿ ನೀವು ರೋಬೋ ಸಾದೋರಾಮ್ ಬಗ್ಗೆ, ಧೀರಜ್ ಸಕ್ಸೇನಾ ಬಗ್ಗೆ, ಮತ್ತು ರೋಬೋ ದೀಪ್ ಬಗ್ಗೆ, ಮತ್ತು ರೋಬೋ ಜಿತ್ ಬಗ್ಗೆ, ಮತ್ತು ವೈಜ್ಞಾನಿಕ ಕಹಾನಿಕ ಸಾರಾಂಶ, ಈ ವಿಷಯದ ಕಡೆ ಹೆಚ್ಚು ಗಮನ ಕೊಟ್ಟರೆ ಇದ್ರ ಮೇಲೇ ಒಂದು ಪ್ರಶ್ನೆ ಬರುತ್ತೆ ಮಕ್ಕಳೇ. ಮತ್ತೊಂದು ಪಾಠ ಯಾವುದಪ್ಪ ಅಂದರೆ ಮಹಿಳಾ ಕಿ ಸಾಹಸಗಾತ ಪಾಠದಲ್ಲಿ ಮಕ್ಕಳೇ ನಿಮಗೆ ಒಂದು ಬಚೇಂದ್ರಿ ಪಾಲ್ ಕಿ ಶಿಕ್ಷಾ ಕೆ ಬಾರೆ ಮೇ ಲಿಖಿಯೇ, ಬಚೇಂದ್ರಿ ಪಾಲ್ ಕೆ ಬಚ್ಪನ್ ಕೆ ಬಾರೆ ಮೇ ಲಿಖಿಯೇ ಅಂತ ಪ್ರಶ್ನೆ ಕೇಳ್ಬೋದು ನಿಮಗೆ ಮಕ್ಕಳೇ. ಮತ್ತು ಎವರೆಸ್ಟ್ ಚढ़ने से पूर्व तैयारी किस प्रकार की ಅಂತ ಕೇಳಿದಾಗ ನೀವು ಉತ್ತರ ಈ ರೀತಿ ಬರೀಬೇಕು, कालानाग पर्वत, रूडगेरो पर्वत, गंगोत्री ग्लेशियर पर्वत जैसे पर्वतों को चढ़कर इन्होंने तैयारी हुई. और दूसरी बात है, पर्वतारोहण के सम्मेलन में किन किन से मुलाकात हुई, ಈ ಮಾತನ್ನು ನೆನ್ಪಿಟ್ಕೋಬೇಕು. ಜುಂಕೆ ತಾಬಿ, ತೇನ್ ಸಿಂಗ್ ನೋರ್ಗೆ, इन दोनों से मुलाकात करने के बाद उनमें आत्मविश्वास बढ़ गया. ಈ ಉತ್ತರವನ್ನು ಬರೀಬೇಕಾಗತ್ತೆ ಮಕ್ಕಳೇ, चढ़ने से पूर्व. और एक बात है, चढ़ने के दिन की तैयारी के बारे में लिखिए ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಮತ್ತು चढ़ते समय पर प्राप्त अनुभवों को लिखिए ಅಂತ ಪ್ರಶ್ನೆ ಕೇಳ್ಬೋದು. ಮತ್ತು चढ़ने के बाद ऊपर एवरेस्ट चढ़ने के बाद क्या किया ಅಂತ ಕೇಳ್ಬೋದು. ಮತ್ತು ಉनको ಪ್ರಾಪ್ತ ಪುರಸ್ಕಾರೋं के बारे में लिखिए ಅಂತನೂ ನಿಮಗೆಲ್ಲ ಪ್ರಶ್ನೆ ಕೇಳೋವಂಥ ಸಂದರ್ಭ ಬಚೇಂದ್ರಿ ಪಾಲ್ ಪಾಠದಲ್ಲಿ ಇರ್ತದೆ ಮಕ್ಕಳೇ. ಕೊನೆಯದಾಗಿ ಬಾಲಶಕ್ತಿ ಬಗ್ಗೆ ಮಾತಾಡೋದಾದರೆ, ಬಾಲಶಕ್ತಿಯಲ್ಲಿ ಸಾಮಾನ್ಯವಾಗಿ ನೋಡಿ, ರಾಮೊಮ್ಮೆ ನೀತ್ ಬುರಿ ಆದತೋಂ ಕೆ ಬಾರೆ ಮೇ ಲಿಖಿಯೇ ಅಂತ ಪ್ರಶ್ನೆ ಕೇಳ್ಬೋದು, ಅಥವಾ ಆದರ್ಶ ಗಾಂವ್ ಕೆ ಬಾರೆ ಮೇ ಲಿಖಿಯೇ ಅಂತ ಪ್ರಶ್ನೆ ಕೇಳ್ಬೋದು, ಮತ್ತು ಬಾಲಶಕ್ತಿ ಕೆ ನಿಯಮೋಂ ಕೆ ಬಾರೆ ಮೇ ಲಿಖಿಯೇ ಅಂತ ಪ್ರಶ್ನೆ ಕೇಳ್ಬೋದು. ಬಾಲಶಕ್ತಿ ಟೋಲಿ ಕೋ ಪ್ರಶಂಸಾ ಕರ್ತೆ ಹುಯೇ ಜಿಲ್ಲಾ ಕಲೆಕ್ಟರ್ನೇ ಕ್ಯಾ ಕಹಾ ಅಂತ ಪ್ರಶ್ನೆ ಕೇಳ್ಬೋದು. ಮತ್ತು ಮಕ್ಕಳೇ, ಇನ್ನು ಪೂರಕ ಪಾಠದಲ್ಲಿ ನಮಗೆ 3 ಪಾಠಗಳಿದೆ. ಒಂದು ಶನಿ ಸಬ್ಸೆ ಸುಂದರ ಗ್ರಹ, ಮತ್ತೊಂದು ಸತ್ಯ ಕಿ ಮಹಿಮಾ, ಮತ್ತೊಂದು ನಾಗರಿಕೋಂ ಕೆ ಕರ್ತವ್ಯ ಅಂತ. ಶನಿ ಸಬ್ಸೆ ಸುಂದರ ಗ್ರಹ ಅನ್ನೋ ಪಾಠದಲ್ಲಿ ಹೆಚ್ಚಾಗಿ ಏನಪ್ಪ ಕೇಳ್ತಾರೆ ಅಂದರೆ, ಶನಿ ಮಂದ ಗ್ರಹ ಕ್ಯೋ, ಶನಿ ಸುಂದರ ಗ್ರಹ ಕ್ಯೋ, और ಶನಿ ಟಂಡಾ ಗ್ರಹ ಕ್ಯೋ, ಮತ್ತು ಶನಿ
का निर्माण कैसे हुआ है ಅದಕ್ಕೆ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತಾರೆ. ಸನಿ ನಿರ್ಮಾಣ ಮೇ ಕೌನ್ ಕೌನ್ ಸೆ ಗೈಸೋಂ ಕಾ ಸಹಾಯಕ ಅಂತ ಪ್ರಶ್ನೆ ಕೇಳ್ಬೋದು. ಈ ಥರ ನಿಮಗೆ ಶನಿ ಬಗ್ಗೆ ಮತ್ತು ಶನಿ ಗ್ರಹಕ್ಕೆ ಉಪಗ್ರಹಕ್ಕೆ ಬಾರೆ ಮೇ ಲಿಖಿಯೇ ಈ ರೀತಿ ಪ್ರಶ್ನೆಗಳನ್ನು ಹೆಚ್ಚು ಕೇಳೋಂಥ ಸಂದರ್ಭ ಇರುತ್ತೆ ಮಕ್ಕಳೇ. ಮತ್ತು ಸತ್ಯಕ್ಕೆ ಮಹಿಮಾದಲ್ಲಿ ನಿಮಗೆ ನೋಡಬೇಕು, ಸತ್ಯಕ್ಕೆ ಸ್ವರೂಪಕ್ಕೆ ಬಾರೆ ಮೇ ಲಿಖಿಯೇ ಅಂತ ಪ್ರಶ್ನೆ ಕೇಳ್ಬೋದು. ಸತ್ಯ पालन करके कठिनाई झेलने वाले महान व्यक्तियों के बारे में लिखिए ಅಂತ ಕೇಳ್ಬೋದು. ಮತ್ತು ಸತ್ಯಕ್ಕೆ ಬಾರೆ ಮೇ ಗಾಂಧೀಜಿನೇ ಕ್ಯಾ ಕಹಾ ಹೈ ಅಂತ ಪ್ರಶ್ನೆ ಕೇಳ್ಬೋದು. ಈ ಥರದ ಪ್ರಶ್ನೆಗಳು ಬರೋವಂಥ ಸಂದರ್ಭ ಇರ್ತದೆ ಮಕ್ಕಳೇ. ಮತ್ತೊಂದು ಪಾಠ ಇದೆ ನಿಮಗೆ, ನೀವು ನೋಡ್ಬೋದು, ನಾಗರಿಕೋಂಕೆ ಕರ್ತವ್ಯ ಅಂತ ಒಂದು ಪಾಠ ಇದೆ. ಇದರಲ್ಲಿ ಕಿನಿ ದೋ ನಾಗರಿಕೋಂಕೆ ಕರ್ತವ್ಯೋಂಕೆ ಬಾರೆ ಮೇ ಲಿಖಿಯೇ ಅಂತ ಕೇಳ್ಬೋದು. ಈ ಬಾರಿ ಪ್ರಿಪ್ರೇಟ್ರಲ್ಲಿ ಅದೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರಲ್ಲಿ ಏನಪ್ಪ ಅಂದರೆ ನೀವು ಸ್ವಚ್ಛತಾಕ್ಕೆ ಬಾರೆ ಮೇ, ರಾಷ್ಟ್ರಗೀತ್ಗೆ ಬಾರೆ ಮೇ, ರಾಷ್ಟ್ರಗಾನಕ್ಕೆ ಬಾರೆ ಮೇ, ಈ ಥರ ಏನು ನಾಗರಿಕ ಕರ್ತವ್ಯಗಳ ಬಗ್ಗೆ ಯಾರ್ಯಾರು ಅಲ್ಲಿ ಏಕಾಂಕಿ, ಒಂದು ಸಣ್ಣ ಏಕಾಂಕಿ ರೂಪದಲ್ಲಿ ವಾರ್ತಾಲಾಪ ರೂಪದಲ್ಲಿ ಮಾತಾಡಿದ್ದಾರೆ, ಯಾರ್ಯಾರು ಯಾವ್ಯಾವುದು ನಾಗರಿಕ ಕರ್ತವ್ಯ ಅಂತೇಳಿದ್ದಾರೆ, ಅದನ್ನು ಒಂದು ಬಾರಿ ಅಂಡರ್ಲೈನ್ ಮಾಡಿಕೊಂಡು ಆ ಕಡೆ ಗಮನ ಕೊಟ್ಟರೆ ನಿಮಗೆ ಇದು ಲಾಭ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾನು ವ್ಯಾಕರಣದ ಬಗ್ಗೆ ಮಾತಾಡಬೇಕು ಅಂತ ನಿಮ್ಮ ಮುಂದೆ ಹೋಗ್ತಾ ಇದ್ದೀನಿ. ನಮ್ಮಲ್ಲಿ ವ್ಯಾಕರಣದ ವಿಷಯದಲ್ಲಿ 8 ವಿಷಯಗಳ ಬಗ್ಗೆ ಮಾತ್ರ ಪರೀಕ್ಷೆಗೆ ಬರ್ತದೆ. 8 ವಿಷಯಗಳಲ್ಲಿ ಒಂದನೆಯದು ವಿರುದ್ಧಾರ್ಥಕ ಶಬ್ದ ಇರುತ್ತೆ, ಸಂಧಿ ಇರುತ್ತೆ, ಸಮಾಸ ಇರುತ್ತೆ, ಲಿಂಗ ಇರುತ್ತೆ, ವಚನ ಇರುತ್ತೆ, ಪ್ರೇರಣಾರ್ಥ ಕ್ರಿಯೆ ಇರುತ್ತೆ, ವಿರಾಮ ಚಿಹ್ನೆ ಇರುತ್ತೆ, ಮತ್ತು ಕಾರಕದ ಬಳಿ ವಿಶೇಷವಾಗಿ ಸಂಬಂಧಕಾರಕ, ಅಧಿಕರಣಕಾರಕ ಮತ್ತು ಆಪಾದಾನಕಾರಕ ಮತ್ತು ಕರ್ಣಕಾರಕ ಈ ವಿಷಯದ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಈ ಕಡೆ ಗಮನ. ಮೊದಲು ಸಂಧಿ ಬಗ್ಗೆ ಮಾತಾಡೋಣ ಮಕ್ಕಳೇ. ಸಂಧಿಯಲ್ಲಿ ನಮಗೆ ಕೇಳೋದು ವಿಶೇಷವಾಗಿ ಸ್ವರ ಸಂಧಿಗಳ ಮೇಲೆ ಪ್ರಶ್ನೆ ಕೇಳ್ತಾರೆ. ಸ್ವರ ಸಂಧಿಯಲ್ಲಿ ದೀರ್ಘ ಸಂಧಿ, ಗುಣಸಂಧಿ, ರಿದ್ದಿ ಸಂಧಿ, ಎಣ್ ಸಂಧಿ, ಹಯಾದಿ ಸಂಧಿ, ಈ 5 ಸಂಧಿಗಳ ಮೇಲೆ ಒಂದೊಂದು ಪ್ರಶ್ನೆಗಳನ್ನು ನಿಮಗೆ ಕೇಳೋವಂಥದ್ದು ಇರ್ತದೆ. ಇದರಲ್ಲಿ ನಮ್ಮಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ನೋಡಿದಾಗ ಅಭ್ಯಾಸದಲ್ಲಿ ನಮಗಿರೋದು 24 ಶಬ್ದಗಳಿದೆ. ಅದರಲ್ಲಿ ಯಾವ್ಯಾವ ಶಬ್ದ ಬರ್ಬೋದು ಅಂತ ನಾನು ಹೇಳೋಕ್ಕಿದೆ. ಬಹಳ ಈಸಿ ಅಂದರೆ ಏನಪ್ಪ ಅಂದರೆ, ಯಾವ ಪದವನ್ನು ನಾವು ಬಿಡಿಸ್ತೀವಿ ಆ ಬಿಡಿಸೋಂಥ ಜಾಗದಲ್ಲಿ ಯಾವ ಅಕ್ಷರವನ್ನು ಗುರುತಿಸ್ಕೊಳ್ತೀವಿ ಸಂಧಿ ವಿಚ್ಛೇದ ಸಂದರ್ಭದಲ್ಲಿ, ಅಕ್ಷರದ ಕೊನೆಯಲ್ಲಿ ಉಚ್ಚಾರಣೆ ಆಗೋದನ್ನು ಆಧರಿಸಿ ನಾವು ಹೇಳ್ಬೋದು. ಈಗ ಉದಾಹರಣೆಗೆ ನಿಮಗೆ ಗಿರೀಶ ಅಂತ ಒಂದು ಶಬ್ದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಬಿಡಿಸೋಂಥ ಅಕ್ಷರ ಯಾವುದಪ್ಪ ಅಂದರೆ ರಿ. ಅದರ ಕೊನೆಯ ಉಚ್ಚಾರಣೆ, ಅದನ್ನು ಕೊನೆಯಲ್ಲಿ ಉಚ್ಚಾರಣೆ ಏನಾಗುತ್ತೆ ಈ ಆಗುತ್ತೆ. ಈ ರೀತಿ ಎಲ್ಲ ಶಬ್ದಗಳಲ್ಲೂ ನೀವು ಎಲ್ಲಿ ಆ ಈ ಊ ಅಂತ ಉಚ್ಚಾರಣೆ ಆಗುತ್ತೆ ಅದು ದೀರ್ಘ ಸಂಧಿಯಾಗಿರ್ತದೆ. ಎ ಓ ಅರ್ ಎಲ್ಲಾಗಿರ್ತದೆ ಅದು ಗುಣಸಂಧಿಯಾಗಿರ್ತದೆ. ಹೈ ಔ ಎಲ್ಲಿರುತ್ತೆ ಅದು ರಿದ್ದಿ ಸಂಧಿಯಾಗಿರ್ತದೆ. ತ್ಯ ತ್ವ ಸ್ವ ಈ ರೀತಿ ದ್ಯ ಬಂದರೆ ಅದು ಎಣ್ ಸಂಧಿಯಾಗಿರ್ತದೆ. ಸ್ವತಂತ್ರವಾಗಿ ಯ ವ ಅಂತ ಉಚ್ಚಾರಣೆ ಆದರೆ ಅದು ಅಯಾದಿ ಸಂಧಿಯಾಗಿರ್ತದೆ. ಮತ್ತು ಸಮಾಸದ ಬಗ್ಗೆ ಹೇಳೋದಾದರೆ ನಮಗೆ ಪರೀಕ್ಷೆಗಳಲ್ಲಿ ಏನಪ್ಪ ಆಗಿದೆ ಅಂದರೆ, ಸಮಾಸ ಪದ ನಾನು ನೋಡೋದು ಮಟ್ಟಿಗೆ ನಮಗೆ ಕರ್ನಾಟಕ ಸಂಪದ ಪಾಠದಲ್ಲಿ ಒಂದು 6 ಶಬ್ದಗಳಿದೆ. 6 ಶಬ್ದಗಳಲ್ಲಿ ಅಲ್ಲಿ ಒಂದು 4 ತತ್ಪುರುಷ ಸಮಾಸದ ಶಬ್ದಗಳಿದೆ, 2 ದ್ವಂದ್ವ ಸಮಾಸದ ಶಬ್ದಗಳಿದೆ. ಹೆಚ್ಚು ಪರೀಕ್ಷೆಯಲ್ಲಿ ಈ ಬಾರಿಯೂ ಸಹ ದ್ವಂದ್ವ ಸಮಾಸದ ಬಗ್ಗೆನೇ ಪ್ರಶ್ನೆ ಕೇಳಿದ್ದಾರೆ. ಕೆಲವು ಸಂದರ್ಭದಲ್ಲಿ ತತ್ಪುರುಷ ಸಮಾಸದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಈ ತತ್ಪುರುಷ ಸಮಾಸ ಅಂದರೆ ಏನಪ್ಪ ಅಂದರೆ, ಸಾಮಾನ್ಯವಾಗಿ 2 ಪದಗಳು ನಾಮಪದಗಳಾಗಿರುವಂಥ ಶಬ್ದಗಳು ಹೆಚ್ಚಿರ್ತದೆ. ಉದಾಹರಣೆಗೆ ಇಲ್ಲಿ ರಾಜವಂಶ, ರಾಜಮಹಲ್, ರಾಜಪುತ್ರ ಈ ರೀತಿ. ಇದನ್ನು ಕಾರಕ ವಿಭಾಗ ಮಾಡಿದಾಗ ಇದರದ್ದು ಹಲವಾರು ವಿಧಗಳು ಬರ್ತದೆ. ಮತ್ತು ಈ ತತ್ಪುರುಷ ಸಮಾಸದಲ್ಲಿ ಮತ್ತೆ ಈ ರೀತಿ 2 ಪದ ಎಲ್ಲಿದೆ ಅದನ್ನು ತತ್ಪುರುಷ ಸಮಾಸ ಅಂತ ಅಂದ್ಕೋಬೇಕು. ಅದಕ್ಕೆ ಉದಾಹರಣೆ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ನೋಡಿ, ಜಲಪ್ರಪಾತ, ರಾಜವಂಶ, ರಾಜಮಹಲ್, ರಾಜಪುತ್ರ ಸಿಗುತ್ತೆ ನಮಗೆ. ಅದು ಅಭ್ಯಾಸದಲ್ಲಿರುವಂಥ ಶಬ್ದಗಳು. ಕೊನೆಗೆ ನಾನು ಹೇಳೋದು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿಂದ ಮೊದಲನೇ ಪದ ಏನಾದರೂ ವಿಶೇಷಣ ಆಗಿದ್ದರೆ, ಉದಾಹರಣೆಗೆ ನೀಲಕಮಲ್, ನೀಲ್ಗಾಯ್ ಈ ರೀತಿ ಶಬ್ದಗಳಿದ್ದರೆ ಅದನ್ನು ಕರ್ಮಧಾರಿಯ ಸಮಾಸ ಅಂತ ಹೇಳ್ತೀವಿ. ಪಂಚವಟಿ, ಪಂಚಮುಖಿ ಈ ರೀತಿ ಇದ್ದರೆ ಅದನ್ನು ನಾವು ದ್ವಿಗು ಸಮಾಸ ಅಂತ ಹೇಳ್ತೀವಿ. ಇದೇ ಕರ್ಮಧಾರಿಯ ಸಮಾಸ ಮತ್ತು ದ್ವಿಗು ಸಮಾಸಗಳು ಬಹುವ್ರೀಹಿ ಸಮಾಸಕ್ಕೆ ಉದಾಹರಣೆಗಳಾಗಿರ್ತದೆ. ಈಗ ನೋಡಿ, ನೀಲಕಂಠ ಅಂತ ನಾನು ಮಾತಾಡ್ತೀನಿ. ನೀಲಕಂಠ ಅಂದರೆ ಅರ್ಥ ಬೇರೆ ಕೊಡುತ್ತೆ. ಅರ್ಥ ಬೇರೆ ಕೊಡದೇ ಇದ್ದರೆ ಇದು ಕರ್ಮಧಾರಿಯ ಸಮಾಸ. ಅರ್ಥ ಬೇರೆ ಕೊಡೋದ್ರಿಂದ ಇದನ್ನು ಬಹುವ್ರೀಹಿ ಸಮಾಸ ಅಂದರೆ ನೀಲಕಂಠ ಅಂದರೆ ಈಶ್ವರ ಅಂತ ಕೊಡ್ತದೆ. ಮತ್ತು ಇನ್ನೊಂದು ದಶಾನನ ಅಂತ ಬರೀತೀನಿ. ಮೊದಲು ಸಂಖ್ಯೆ ಬಂದಿದೆ, ಸಂಖ್ಯೆ ಬಂದದ್ದು ದ್ವಿಗು ಸಮಾಸ ಅಂತ ಹೇಳ್ತಾರೆ. ಆದರೆ ಇಲ್ಲಿ ದಶಾನನ 2 ಶಬ್ದ ಸೇರಿದಾಗ ಅರ್ಥ ರಾವಣ ಅಂತ ಕೊಡುತ್ತೆ. ಅದಕ್ಕೆ ಅದು ಬಹುವ್ರೀಹಿ ಸಮಾಸ ಆಗುತ್ತೆ. ತತ್ಪುರುಷ ಸಮಾಸ, ಕರ್ಮಧಾರಿಯ ಸಮಾಸ,
ದ್ವಿಗು ಸಮಾಸ. ನಮಗೆ ಬಹುವ್ರೀಹಿ ಸಮಾಸ ಶಬ್ದಗಳು ಯಾವುದ್ರಲ್ಲಿ ಕಾಣ್ತೀವಪ್ಪ ಅಂತೇಳಿದ್ರೆ ಕರ್ಮಧಾರಯ ಸಮಾಸ ಮತ್ತು ದ್ವಿಗು ಸಮಾಸದಲ್ಲೇ ನೋಡ್ತೀವಿ. ಅದನ್ನು ಗುರುತಿಸಬೇಕಾದ್ರೆ ಕರ್ಮಧಾರಯ ಸಮಾಸ ದ್ವಿಗು ಸಮಾಸ ಶಬ್ದಗಳನ್ನು ಸ್ವಲ್ಪ ಜೋಪಾನವಾಗಿ ಬೇರೊಂದು ಅರ್ಥ ಕೊಡ್ತದ ಅಂತ ಪ್ರಶ್ನೆ ಮಾಡಿಕೊಂಡು ನೀವು ಗುರುತಿಸ್ಕೋಬೇಕು. ಮತ್ತು ಇನ್ನು ಹೆಚ್ಚಿದಾಗಿ ಪ್ರಶ್ನೆ ಮಾಡೋದು ಯಾವುದಪ್ಪ ಅಂದರೆ ದ್ವಂದ್ವ ಸಮಾಸಗಳು. ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ದೇಶ ವಿದೇಶ ಒಂದು ಶಬ್ದ ಇದೆ, ಮಾತಾಪಿತ ಇದೆ, ಪಶು ಪಕ್ಷಿ, ಈ ರೀತಿ ಶಬ್ದಗಳಿದೆ. ದ್ವಂದ್ವ ಸಮಾಸ ಭಾಳ ಈಸಿ ಅಂದರೆ ಏನಪ್ಪ ಅಂತ ಹೇಳಿದ್ರೆ ವಿರುದ್ಧ ಪದಗಳು ಜೊತೆಲಿ ಬರ್ತದೆ, ಏಕವಚನ ಬಹುವಚನ ಜೊತೆಲಿರ್ತದೆ, ಪುಲ್ಲಿಂಗ ಶ್ರೀಲಿಂಗ ಶಬ್ದಗಳು ಜೊತೆಲಿರ್ತದೆ. ಸಾಮಾನ್ಯವಾಗಿ ನಾನು ಇಲ್ಲಿವರೆಗೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಪುಲ್ಲಿಂಗ ಶ್ರೀಲಿಂಗಗಳ ಜೊತೆಲಿ ಕೇಳಿದ್ದಾರೆ, ಮತ್ತು ಏಕವಚನ ಬಹುವಚನ ಕೇಳಿದ್ದಾರೆ, ಮತ್ತು ಪಶು ಪಕ್ಷಿ ಜೋಡಿ ಶಬ್ದಗಳು ಅಂತ ಹೇಳ್ತೀವಿ, ಶಬ್ದ ಯುಗ್ಮ ಅಂತ ಹೇಳ್ತೀವಿ ನಾವು ಇದನ್ನು, ಈ ರೀತಿ ಕೆಲವು ಶಬ್ದಗಳನ್ನು ಕೇಳಿದ್ದಾರೆ. ಈ ದ್ವಂದ್ವ ಸಮಾಸ ಕಂಡುಹಿಡಬೇಕಾದ್ರೆ ಬಹಳ ಅನುಕೂಲ ಯಾವುದಪ್ಪ ಅಂದರೆ ಎರಡು ಶಬ್ದ ಬಂದಾಗ ಮಧ್ಯದಲ್ಲಿ ಒಂದು ಐಪನ್ನನ್ನು ಹಾಕಿದರೆ ಅದನ್ನು ನಾವು ಯಾವಾಗಲೂ ಏನಂತ ಅನ್ಕೋಬೋದು, ದ್ವಂದ್ವ ಸಮಾಸ ಅಂತ ತಿಳ್ಕೊಬೋದು. ಮತ್ತು ನೋಡಿ ಮಕ್ಕಳೇ, ನಮಗೆ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಬರ್ಬೋದು ಅಂದರೆ ಪ್ರೇರಣಾರ್ಥಕ ಕ್ರಿಯೆ ಬರ್ತದೆ. ನಮ್ಮ ಪ್ರೇರಣಾರ್ಥಕ ಕ್ರಿಯೆಯಲ್ಲಿ ಬಹಳ ಈಸಿ ಮಕ್ಕಳೇ. ಪಠನ ಅಂತ ಒಂದು ಶಬ್ದ ಕೊಟ್ಟರೆ ಪ್ರಥಮ ಪ್ರೇರಣಾರ್ಥ ಕ್ರಿಯಾ ರೂಪ್ ಕ್ಯಾ ಹೇ ಅಂತ ಪ್ರಶ್ನೆ ಕೇಳ್ತಾರೆ. ಇದಕ್ಕೇನು ತಾವೆಲ್ಲ ಏನು ಮಾಡ್ಕೋಬೇಕಾಗಿಲ್ಲ. ಈಗ ನೋಡಿ, ನಾನು ಉದಾಹರಣೆಗೆ ಪಠನ ಅಂತ ಹೇಳಿದ್ದೀನಿ, ಅಲ್ಲಿ ನಾ ಮರೆಯೋಣ. ನಾ ಮರೆತಾಗ ಅಲ್ಲಿ ಪಡ್ ಅಂತ ಬರ್ತದೆ. ಪ ಮತ್ತು ಡಾ ನಡುವೆ ವಿಚ್ಛೇದ ಮಾಡಿಕೊಂಡಾಗ ಸ್ವರಾಕ್ಷರ ರಸ್ವ ಸ್ವರ ಉಚ್ಚಾರಣೆ ಆಗುತ್ತೆ. ಇದೇ ರೀತಿ ಲಿಕ್ಕಲ್ಲಿ ರಸ್ವ ಸ್ವರ ಈ ಉಚ್ಚಾರಣೆ ಆಗುತ್ತೆ, ಬುಜ್ಜಲ್ಲಿ ಅದೇ ರೀತಿ ರಸ್ವ ಸ್ವರ ಉ ಉಚ್ಚಾರಣೆ ಆಗುತ್ತೆ. ಇದನ್ನು ಧಾತು ಅಂತ ಹೇಳ್ತೀವಿ. ಈ ಪಡ್ಡನ್ನೋ ಪಕ್ಕದಲ್ಲಿ, ಲಿಕ್ಕನ್ನೋ ಪಕ್ಕದಲ್ಲಿ, ಬುಜ್ಜನ್ನೋ ಪಕ್ಕದಲ್ಲಿ ಕೊನೆಯಲ್ಲಿ ಆ ಪ್ರತ್ಯಯವನ್ನು ಹಾಕಿದ್ರೆ ಅಲ್ಲಿ ನೀವು ಆ ಪ್ರತ್ಯಯ ಹಾಕಿ ಕೊನೆಗೆ ನಾ ಸೇರಿಸಿದ್ರೆ ಅದು ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ಆಗುತ್ತೆ. ಮತ್ತೊಂದು ನೋಡಿ, ಸೀಕಿದೆ, ಸೂಕಿದೆ, ಈ ಥರ ಎರಡು ಈ ಅಕ್ಷರದ ಮಧ್ಯೆ ದೀರ್ಘ ಸ್ವರಗಳು ಉಚ್ಚಾರಣೆ ಆಗುತ್ತೆ. ಇವನ್ನು ಅದೇ ವರ್ಗದ ರಸಸ್ವರ ಮಾಡಿಕೊಂಡು ಕೊನೆಯಲ್ಲಿ ಆ ಪ್ರತ್ಯಯ ಹಾಕಿದ್ರೆ ನಿಮಗೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ಆಗುತ್ತೆ. ಮತ್ತು ಬೈಟ್ ಅಂತ ಒಂದು ಶಬ್ದ ಇದೆ, ದೌಡ್ ಅಂತ ಒಂದು ಶಬ್ದ ಬರುತ್ತೆ ನೋಡಿ. ಇಲ್ಲಿ ಈ ಬೈಟನ್ನು ಕೆಲವರು ಬಿ ಮಾಡ್ಕೊಳ್ತಾರೆ, ಬಿ ಮಾಡಿಕೊಂಡು ಬಿಟಾನ ಅಂತಾರೆ, ಬೈಟಾನ ಅಂತಲೂ ಹೇಳ್ತಾರೆ. ಮತ್ತೊಂದು ದೌಡ್ ಅನ್ನೋದು ಅದು ಯಾವಾಗಲೂ ಧಾತುನ ಪಕ್ಕದಲ್ಲಿ, ಅದು ಸಹ ಪಕ್ಕದಲ್ಲಿ ಆ ಪ್ರತ್ಯಯ ಹಾಕಿದ್ರೆ ಅದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಆಗುತ್ತೆ. ಇನ್ನು ದೇಕ್ ಅಂತ ಒಂದು ಶಬ್ದ ಬರುತ್ತೆ ನಮ್ಮಲ್ಲಿ, ಏಕಾರ ಅಂತ ಇರುತ್ತೆ, ಅದನ್ನು ಈ ಮಾಡಿಕೊಂಡು ದೇಕ್ನ ದಿಕ್ ಮಾಡಿಕೊಂಡು ಪಕ್ಕದಲ್ಲಿ ಆ ಪ್ರತ್ಯಯ ಹಾಕಿದ್ರೆ ನಿಮಗೆ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಆಗುತ್ತೆ. ಕೊನೆಯದಾಗಿ ನಮ್ಮಲ್ಲಿ ಏಕಾಕ್ಷರಿ ಧಾತುಗಳಂತಿದೆ. ಅದು ಯಾವುದಪ್ಪ ಅಂದರೆ ಕಾನ, ಪೀನ, ದೇನ, ಸೋನ ಅಂತ ಬರುತ್ತೆ. ಇಲ್ಲಿ ಕಾನ ಪೀನ ಅಲ್ಲಿ ನಾ ತೆಗೆದಾಕಿದ್ರೆ ಕಾ, ಪಿ, ದೇ, ಸೋ ಅಂತಾಗುತ್ತೆ. ಮೊದಲು ಕಾ, ಪಿ, ದೇನ ಮೂರನ್ನು ಈ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಲಾ ಅನ್ನೋಂಥ ಪ್ರತ್ಯಯವನ್ನು ಹಾಕಿದ್ರೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಆಗುತ್ತೆ. ಇನ್ನು ರೋ, ಸೋನ ಊ ಮಾಡಿಕೊಂಡು ಲಾ ಪ್ರತ್ಯಯವನ್ನು ಹಾಕಿದ್ರೆ ಪ್ರಥಮ ಪ್ರೇರಣಾರ್ಥ ಕ್ರಿಯಾ ಆಗುತ್ತೆ. ಈಗ ಉದಾಹರಣೆಗೆ ಸೋನ ಇದು ಸುಲಾನ ಆಗುತ್ತೆ, ರೋನ ರುಲಾನ ಆಗುತ್ತೆ, ದೇನ ದಿಲಾನ ಆಗುತ್ತೆ, ಕಾನ ಕಿಲಾನ ಆಗುತ್ತೆ, ಪೀನ ಪಿಲಾನ ಆಗುತ್ತೆ. ಈ ರೀತಿ ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ನೀವು ಮಾಡ್ಕೋಬೇಕು ಮಕ್ಕಳೇ. ಇದಾದಮೇಲೆ ಅನ್ಯಲಿಂಗದ ಮೇಲೆ ಪ್ರಶ್ನೆ ಕೇಳ್ತಾರೆ. ಅನ್ಯಲಿಂಗದ ಮೇಲೆ ನಮ್ಮಲ್ಲಿ ಇತ್ತೀಚೆಗೆ ಪ್ರಶ್ನೆಗಳನ್ನು ಕೇಳ್ತಾಯಿಲ್ಲ. ಲಿಂಗ ವಚನ ಯಾರಿಗೆ ಗೊತ್ತು ಮಕ್ಕಳೇ, ವಚನದ ಬಗ್ಗೆ ಯಾರಿಗೆ ಪರಿಚಯ ಇರ್ತದೆ ಅವ್ರು ಸರಳವಾಗಿ ಲಿಂಗವನ್ನು ಗುರುತಿಸ್ಬೋದು. ನೋಡಿ ಮಕ್ಕಳೇ, ಇದಕ್ಕೆ ಒಂದು ಉದಾಹರಣೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾತ್ ಅಂತ ಒಂದು ಪದ ಇದೆ. ಬಾತ್ ಅನ್ನೋ ಪದಕ್ಕೆ ಅದನ್ನು ಅನ್ಯವಚನ ಮಾಡಿದಾಗ ಬಾತೆ ಆಗುತ್ತೆ. ಮಾಲಾ ಅಂತ ಒಂದು ಶಬ್ದ ಇದೆ, ಮಾಲಾಯೇ ಆಗುತ್ತೆ ಬಹುವಚನದಲ್ಲಿ. ಕಹಾನಿ ಇದೆ, ಕಹಾನಿಯೇ ಆಗುತ್ತೆ. ಹಿಂದಿಲಿ ಏನಪ್ಪ ಅಂದರೆ ಲಿಂಗ ಪಹಚಾನ ನಹಿ, ಲಿಂಗ ಇದು ಪುಲ್ಲಿಂಗನ ಸ್ತ್ರೀಲಿಂಗನ ನಮ್ಮಲ್ಲಿ ಎರಡೇ ಲಿಂಗ ಇರೋದು. ಕನ್ನಡದಲ್ಲಿ ನಪಂಸಕ ಲಿಂಗ ಅಂತಿದೆ, ಅಪ್ರಾಣಿವಾಚಕ ಶಬ್ದಗಳೆಲ್ಲವನ್ನು ನಾವು ನಪಂಸಕ ಲಿಂಗ ಅಂತ ಹೇಳ್ಬಿಡ್ತೀವಿ. ಆದರೆ ಇಲ್ಲಿ ನಪಂಸಕ ಲಿಂಗ ಇಲ್ಲದೇ ಇರೋದ್ರೆ ನಪಂಸಕ ಲಿಂಗದ ಶಬ್ದಗಳನ್ನು ಪುಲ್ಲಿಂಗದಲ್ಲಿ ಸ್ತ್ರೀಲಿಂಗದಲ್ಲಿ ಎರಡು ಕಡೆನೂ ಬರ್ತದೆ. ಇದಕ್ಕೇನಪ್ಪ ಉದಾಹರಣೆ ಅಂದರೆ ನಿಮಗೆ ಮಾಲಾ ಮಾಲಾಯೇ ಮತ್ತು ಕಹಾನಿ ಕಹಾನಿಯ ಅಂತ ಹೇಳಿದೆ ನಿಮಗೆ. ಇನ್ನೊಂದು ಗರ್ ಅಂತ ಬರದೆ ಗರ್ ಅಂತಲೇ ಅದು ಏಕವಚನ ಬಹುವಚನ. ಪೇಡ್ ಆಗುತ್ತೆ, ಲಡ್ಕ ಲಡಕ್ಕೆ ಆಗುತ್ತೆ. ನೋಡಿ ಮಕ್ಕಳೇ, ಯಾವುದರಲ್ಲಿ ಬಾತೆ ನೋಡಿ ಅನುನಾಸಿಕತ ಉಚ್ಚಾರಣೆ ಆಗುತ್ತೆ ವಚನ ಮಾಡಿದಾಗ. ಕಹಾನಿಯ ನೋಡಿ ಇಲ್ಲಿ ಅನುನಾಸಿಕತ ಅರ್ಧಚಂದ್ರ ಬಿಂದು ಬರುತ್ತೆ. ಯಾವುದು ಈ ಥರ ಅರ್ಧಚಂದ್ರ ಬಿಂದುವನ್ನು ಬಯಸ್ತದೋ ವಚನದಲ್ಲಿ ಅದರಲ್ಲಿ ಆ ಪದಗಳೆಲ್ಲ ಸ್ತ್ರೀಲಿಂಗ ಆಗಿರ್ತದೆ. ಯಾವುದು ಈ ಅನುನಾಸಿಕತೆಯನ್ನು ಬಳಸದೆ ಚೇಂಜ್ ಆಗುತ್ತೋ, ಅಪೇಕ್ಷಿಸೋದಿಲ್ವೋ ವಚನದಲ್ಲಿ, ಅದೆಲ್ಲವೂ ಪುಲ್ಲಿಂಗ ಆಗಿರ್ತದೆ. ನೀವು ಮಕ್ಕಳ ಇದನ್ನು ಗಮನ ಇಟ್ಕೊಂಡು ವಚನದಲ್ಲಿ ನೀವು ಬದಲಾವಣೆ ಮಾಡಿ ನೋಡಿದ್ರೆ ಈ ಥರ ಮಾತಾಯೇ ಆದರೆ ಆಗ ಮಾತಾ ಸ್ತ್ರೀಲಿಂಗ ಆಗುತ್ತೆ.
ಆಗುತ್ತೆ. ಕಹಾನಿ ಅಂತ ವಚನಕ್ಕೆ ಚೇಂಜ್ ಮಾಡಿದ್ರೆ ಕಹಾನಿಯ ಅಂತ ಆಗುತ್ತೆ, ಆಗ ಕಹಾನಿ ಸ್ತ್ರೀಲಿಂಗ ಆಗುತ್ತೆ. ಆಂಕ್ ಇದೆ, ಆಂಕೆ ಆಗುತ್ತೆ, ಆಗ ಆಂಕ್ ಸ್ತ್ರೀಲಿಂಗ ಆಗುತ್ತೆ. ಈ ರೀತಿ ನೀವು ನೋಡಿಕೊಂಡ್ರೆ ಇನ್ನುಳಿದದ್ದೆಲ್ಲ ಯಾವುದು ಈ ಥರ ಬದಲಾವಣೆ ಆಗಲ್ವೋ ಅದು ಪುಲ್ಲಿಂಗ ಅಂತ ಗುರುತಿಸ್ಕೊಂಡು ವಚನ ಮತ್ತು ನೀವು ಲಿಂಗದ ಬಗ್ಗೆ ಗುರುತಿಸ್ಬೇಕು ಅಂದರೆ ವಚನದ ಪರಿಚಯ ನಮಗೆ ಚೆನ್ನಾಗಿದ್ದರೆ ಮಾತ್ರ ಆಗತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ. ಇದರಲ್ಲಿ ನಮ್ಮಲ್ಲಿ ಉದಾಹರಣೆಗೆ ಏನಪ್ಪ ಅಂದರೆ ನಮ್ಮಲ್ಲಿ ಕೆಲವು ಶಬ್ದಗಳಿದೆ. ನಮ್ಮಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ಒಟ್ಟು 24 ಶಬ್ದಗಳನ್ನು ನಾನು ನೋಡ್ಕೊಂಡಿದ್ದೀನಿ. ಈಗ ಲೇಖಕ್ ಅಂತಾನೆ ಪುಲ್ಲಿಂಗ ವಚನದಲ್ಲಿ, ಶ್ರೀಮಾನ್ ಶ್ರೀಮಾನೆ ಪುಲ್ಲಿಂಗ, ಮಯೂರ್ ಮಯೂರೆ, ಕುತ್ತೆ ಅಂತ ಆಗುತ್ತೆ, ಇದು ಪುಲ್ಲಿಂಗನೇ. ಲಡ್ಕೆ ಆಗುತ್ತೆ, ಬಚ್ಚೆ ಆಗುತ್ತೆ. ತೈಲಿ ಅಂತ ಒಂದು ಶಬ್ದ ಇದೆ, ತೈಲಿಯ, ಆಗ ಇದು ತೈಲಿ ಸ್ತ್ರೀಲಿಂಗ. ಮತ್ತು ಬಾಯಿ ಇದೆ, ಬಾಯಿ ಪುಲ್ಲಿಂಗ. ಮಾ ಇದೆ, ಮಾ ಸ್ತ್ರೀಲಿಂಗನೇ, ಅದು ಗೊತ್ತಾಗುತ್ತೆ ನಿಮಗೆ. ಮತ್ತು ಆತಿ ಇದೆ, ಅದು ಅಷ್ಟೇ. ಶೇರ್ ಇದೆ, ಮೋರ್ ಇದೆ, ಭಾಪ್ ಇದೆ, ಪುರುಷ್ ಇದೆ, ಬೇಟ ಇದೆ, ಶ್ರೀಮಾನ್ ಇದೆ. ನಮಗೆ ಅಪ್ರಾಣಿವಾಚಕ ಶಬ್ದಗಳಲ್ಲಿ ಇವನ್ನು ನೋಡ್ಕೊಳ್ಳಿಲ್ಲ ಅಂದರೆ, ಈಗ ನೋಡಿ ಬೆಹನ್ ಅನ್ನೋದು ಪ್ರಾಣಿವಾಚಕ ಶಬ್ದ ಆಗಿರೋದ್ರಿಂದ ನಮಗೆ ಗೊತ್ತಾಗುತ್ತೆ. ಮಾ ಅನ್ನೋದು ಪ್ರಾಣಿವಾಚಕ ಶಬ್ದ ಆಗಿರೋದ್ರಿಂದ ಗೊತ್ತಾಗುತ್ತೆ ಇದು ಯಾವ ಲಿಂಗ ಅಂತ. ಆತಿ ಮತ್ತು ಆದ್ಮಿ ಅನ್ನೋದು ನಿಮಗೆಲ್ಲ ಗೊತ್ತಾಗುತ್ತೆ ಪುಲ್ಲಿಂಗನ ಸ್ತ್ರೀಲಿಂಗನ ಅಂತ. ಅಪ್ರಾಣಿವಾಚಕ ಶಬ್ದಗಳನ್ನು ಮಾತ್ರ ಸ್ತ್ರೀಲಿಂಗ. ಈಗ ಪುಸ್ತಕ, ಆಗ ಪುಸ್ತಕ ಏನಾಗುತ್ತೆ ಬಹುವಚನದಲ್ಲಿ ಚೇಂಜ್ ಆಗುತ್ತೆ, ಆಗ ಶ್ರೀಲಿಂಗ ಆಗಿರ್ತದೆ. ಇದನ್ನು ನೆನಪಿಟ್ಕೊಂಡು ನೀವು ವಚನ ಮತ್ತು ಲಿಂಗದ ಬಗ್ಗೆ ಬಹಳ ಜೋಪಾನ ಇರಬೇಕು. ಮತ್ತು ಮಕ್ಕಳೇನ ವಚನದ ಬಗ್ಗೆ ನಮ್ಮಲ್ಲಿ ಎಷ್ಟು ಶಬ್ದ ಇದೆ ಅಂದರೆ, ನಮ್ಮಲ್ಲಿ ವಚನದ ಬಗ್ಗೆ ತುಂಬ ಶಬ್ದಗಳಿದೆ. ಈ ವಚನದ ಬಗ್ಗೆ ನಾನು ನೋಡಿದಾಗೆ ಸುಮಾರು 70 ಶಬ್ದಗಳಿದೆ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ. ಈಗ ಉದಾಹರಣೆಗೆ ಚೀಸೆ, ರಾಸ್ತಾ, ಫಲ್, ಗರ್, ರೂಪಾಯ, ಹಾಂಕೆ, ಮತ್ತು ರೇವಡಿ, ಉಂಗ್ಲಿ, ಪೂಂಚ್, ಚುಟ್ಟಿ, ನಾತಿ, ಗರ್, ಲೋಗ್, ಈ ರೀತಿ ಶಬ್ದಗಳು ಸುಮಾರು 70 ಶಬ್ದಗಳಿದೆ. ಆ ಶಬ್ದಗಳನ್ನು ಏಕವಚನ ಯಾವುದು ಬಹುವಚನ ಯಾವುದು ನೀವು ಚೇಂಜ್ ಮಾಡಿ ನೋಡಿ ಒಂದು ಸಾರಿ ಪ್ರಯತ್ನ ಮಾಡಿಕೊಂಡ್ರೆ ನಿಮಗೆ ಆ ವಚನದಲ್ಲಿ ಒಂದು ಶಬ್ದ ಬಂದೇ ಬರುತ್ತೆ ಮಕ್ಕಳೇ. ಈ ಕಡೆ ಗಮನ ಹರಿಸ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ವಿರುದ್ಧಾರ್ಥಕ ಶಬ್ದಗಳಲ್ಲಿ ನಮ್ಮಲ್ಲಿ 3 ಥರದ ವಿರುದ್ಧಾರ್ಥಕ 4-5 ಥರದ ವಿರುದ್ಧಾರ್ಥಕ ಶಬ್ದಗಳು ಬರ್ತದೆ. ನಾವು ಟೆಕ್ಸ್ಟ್ ಬುಕ್ ಓದ್ಬೇಕಾದ್ರೆ ನೀವು ನೋಡಿರ್ಬೋದು, ಜೊತೆಲೇ ಬಂದುಬಿಟ್ಟಿದೆ ದಿನ್ ರಾತ್ ಅನ್ನೋಂಥ ಪದ ಬಂದಿರ್ತದೆ, ಸುಖ ದುಃಖ, ಈ ರೀತಿ ಶಬ್ದಗಳೆಲ್ಲ ಬಂದಿರ್ತದೆ. ನಮಗೆ ಟೆಕ್ಸ್ಟ್ ಬುಕ್ನಲ್ಲಿ ನಾವು ನೋಡೋದ ಮಟ್ಟಿಗೆ ಸುಮಾರು ನಮ್ಮಲ್ಲಿ ಎಷ್ಟು ಶಬ್ದ ಇದೆಯಪ್ಪ ಅಂದರೆ ವಿರುದ್ಧ ಪದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಒಂದು 82 ಶಬ್ದಗಳಿದೆ. ಇದರಲ್ಲಿ ನೀವು ನೋಡ್ಕೋಬೋದು, ಶಾಮ್ ಇದೆ, ಖರೀದ್ನ ಇದೆ, ಬಹುತ್ ಇದೆ, ಅಚ್ಚ ಇದೆ, ಶಿಕ್ಷಿತ್ ಇದೆ, ಉಚಿತ್ ಇದೆ, ಸಂತೋಷ್ ಇದೆ, ಸ್ವಸ್ತ್ ಇದೆ, ಖಬರ್ ಇದೆ, ಚೈನ್ ಇದೆ. ಈ ರೀತಿ ಈ ಪದಗಳನ್ನು ನೀವು ಕೆಲವನ್ನು ನೋಡಿಕೊಂಡ್ರೆ ಇವೆಲ್ಲವನ್ನು ಒಟ್ಟು ಅಭ್ಯಾಸದಲ್ಲಿರೋಂಥವನ್ನು ಒಂದು ಪ್ರಯತ್ನ ಮಾಡಿದ್ರೆ ನಿಮಗೆ ಲಾಭ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ. ಮತ್ತು ವಿರಾಮ ಚಿಹ್ನೆಗಳಿಗೆ ಸಂಬಂಧಪಟ್ಟಂಗೆ ನಾನು ಮಾತಾಡೋದೇನು ಅಂದರೆ, ಕನ್ನಡ, ಇಂಗ್ಲೀಷ್ ವಿರಾಮ ಚಿಹ್ನೆಗಳಲ್ಲಿ ಹಿಂದಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಎಲ್ಲ ಬಾರಿ ನಾನು ಕಂಡಾಗೆ ಪೂರ್ಣ ವಿರಾಮ ಬಗ್ಗೆ ಮತ್ತು ಪ್ರಶ್ನವಾಚಕದ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಪೂರ್ಣ ವಿರಾಮದ ಬಗ್ಗೆ ನೀವು ನೋಡೋದಾದರೆ ನಮ್ಮ ಕನ್ನಡ ಹಿಂದಿಲಿ ಏನು ವ್ಯತ್ಯಾಸ, ಕನ್ನಡದಲ್ಲಿ ಬಿಂದು ಇಡ್ತೀವಿ, ಡಾಟ್ ಇಡ್ತೀವಿ. ಆದರೆ ನಮ್ಮ ಹಿಂದಿಯಲ್ಲಿ ಒಂದಂಕಿ ಬರೆಯುವಂತಹ ರೋಮನ್ ಅಂಕಿ ಬರೆಯುವಂಥ ಗೆರೆಯನ್ನು ಎಳಿತೀವಿ. ಇದಿಷ್ಟೇ ವ್ಯತ್ಯಾಸ ಮಕ್ಕಳೇ. ಪ್ರಶ್ನಾರ್ಥಕ ಚಿಹ್ನೆ ಹಿಂದಿಯಲ್ಲೂ ಅದೇನೆ. ಉದ್ಧರಣ ಚಿಹ್ನ ಅಂದರೆ ಇನ್ವೈಟೆಡ್ ಕಾಮ, ಸಿಂಗಲ್ ಇನ್ವೈಟೆಡ್ ಕಾಮ ಮತ್ತು ಡಬಲ್ ಇನ್ವೈಟೆಡ್ ಕಾಮ ಅಂತೀವಿ. ಅದು ನಮ್ಮಲ್ಲಿ ಇಕಹರ ಉದ್ಧರಣ ಚಿಹ್ನೆ, ದುಹರೆ ಉದ್ಧರಣ ಚಿಹ್ನೆ ಅಂತ ಹೇಳ್ತೀವಿ. ಆವರಣ ಚಿಹ್ನೆನ ಆವರಣ ಚಿಹ್ನೆ ಅಂತಲೇ ಹೇಳ್ತೀವಿ, ಬ್ರಾಕೆಟ್ಸ್ನ ಹೇಳ್ತೀವಿ. ಮತ್ತು ಭಾವಸೂಚಕ ಚಿಹ್ನೆ ಅಂದರೆ ಮೇಲಿಂದ ಕೆಳಗಡೆ ಒಂದು ಗೆರೆಯನ್ನು ಎಳೆದು ಕೆಳಗಡೆ ಸಣ್ಣದಾಗಿ ಎಳೆದು ಮೇಲೆ ದಪ್ಪದಾಗಿ ಎಳೆದು ಅದರ ಕೆಳಗಡೆ ಒಂದು ಬಿಂದುವನ್ನು ಇಟ್ಟರೆ ಅದನ್ನು ಭಾವವಾಚಕ ಚಿಹ್ನೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಮಗೆ ಇದುವರೆಗೂ ಪರೀಕ್ಷೆಗಳಲ್ಲಿ ನಮಗೆ ಏನಪ್ಪ ಬಂದಿದೆ ಅಂದರೆ ಪ್ರಶ್ನಾರ್ಥಕ ಚಿಹ್ನೆ ಮತ್ತು ಪೂರ್ಣ ವಿರಾಮ ಚಿಹ್ನೆ ಬಗ್ಗೆನೇ ಎಷ್ಟು ಪ್ರಶ್ನೆ ಕೇಳಿದ್ದಾರೆ ಮಕ್ಕಳೇ. ಮತ್ತು ನಾನು ಕಾರಕದ ಬಗ್ಗೆ ಮಾತಾಡೋದಾದರೆ ಮಕ್ಕಳೇ, ನಾನು ಈಗಾಗಲೇ ಕಾರಕದ ಬಗ್ಗೆ ಮೊದಲೇ ಒಂದು ಸಾರಿ ಮಾತಾಡಿದೆ. ಏನಪ್ಪ ಅಂದರೆ ನಮ್ಮಲ್ಲಿ ಹೆಚ್ಚಿನದಾಗಿ ಕರ್ಣಕಾರಕದ ಬಗ್ಗೆ, ಅಪಾದಾನಕಾರಕದ ಬಗ್ಗೆ ಮತ್ತು ಸಂಬಂಧಕಾರಕದ ಬಗ್ಗೆ ಮತ್ತು ಅಧಿಕರಣಕಾರಕದ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಈಗ ನಮಗೆ ಈ ಸಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಾಗ ನಮಗೆ ಹೆಚ್ಚಿನದಾಗಿ ಸಂಬಂಧಕಾರಕದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಈಗಾಗಲೇ ನಿಮಗೆ ಹೇಳಿದೆ ನಾವು ಏನಲ್ಲಿ ಡ್ಯಾಶ್ ಕೊಟ್ಟಿರ್ತಾರೆ, ರಿಕ್ತ ಸ್ಥಾನ ಕೊಟ್ಟಿರ್ತಾರೆ, ಮುಂದಿನ ಪದ ಪುಲ್ಲಿಂಗ ಯಾವುದು ಸ್ತ್ರೀಲಿಂಗ ಯಾನ ಅಂತ ಗುರುತಿಸ್ಕೊಂಡ್ರೆ ಸಂಬಂಧಕಾರಕದಲ್ಲಿ ನಮ್ಗೆ ಈಸಿ ಆಗುತ್ತೆ. ಅದನ್ನು ಆ ಪದವನ್ನು ವಚನಕ್ಕೆ ಬದಲಾವಣೆ ಮಾಡಿದಾಗ ಅದು ಏನಾದ್ರು ಅನುನಾಸಿಕತೆಯನ್ನು ಬಯಸ್ಕೊಳ್ಳಿಲ್ಲ ಅಂದರೆ, ಅಪೇಕ್ಷಿಸಲಿಲ್ಲ ಅಂದರೆ ಆಗ ಅದು ಪುಲ್ಲಿಂಗ ಆಗಿರ್ತದೆ. ಅಲ್ಲಿ ನೀವು ಕಾ ಅಂತ ಪ್ರಯೋಗ ಮಾಡ್ಬೋದು.
ಒಂದು ವೇಳೆ ಅದೇನಾದ್ರು ವಚನಕ್ಕೆ ಚೇಂಜ್ ಆಗೋ ಶಬ್ದ ಆದರೆ ಆಗ ನೀವು ಅಲ್ಲಿ ಕೀ ಮಾಡ್ಬೋದು. ಇದು ಸಂಬಂಧಕಾರಕ ಬರೆಯೋದಕ್ಕೆ ಬಹಳ ಉಪಯೋಗ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳೇ, ಇನ್ನು ಸೇ ಪ್ರಯೋಗ ಸಂಬಂಧಪಟ್ಟಂಗೆ ಕರ್ಣಕಾರಕ ಮತ್ತು ಅಪಾದಾನಕಾರಕ ಎರಡರಲ್ಲೂ ಸೇ ಪ್ರಯೋಗ ಮಾಡ್ತಾರೆ. ಕರ್ಣಕಾರಕದಲ್ಲಿ ಸೇ ಒಂದು ಸಾಧನವಾಗಿ ಬರ್ತದೆ. ಉದಾಹರಣೆಗೆ ನೋಡಿ, ಪೆನ್ ಸೆ ಕಲಂ ಸೆ ಲಿಖ್ತೆ ಹೇ, ಆಂಕೋನ್ ಸೆ ದೇಖ್ತೆ ಹೇ, ಒಂದು ಸಾಧನವಾಗಿ ಬಳಸ್ತೀವಿ. ಇನ್ನು ಅಪಾದಾನಕಾರಕದಲ್ಲಿ ಎರಡು ಬೇರ್ಪಡೆ ಆಗೋದನ್ನು ನೋಡ್ತೀವಿ. ಉದಾಹರಣೆಗೆ ಹಿಮಾಲಯ ಸೆ ಗಂಗಾ ನಿಕ್ಲಿ, ಪೇಡ್ ಸೆ ಪತ್ತಾ ಗಿರಾ, ಈ ರೀತಿ ಒಂದಕ್ಕೊಂದು ಸಂಬಂಧ ಯಾವಾಗ ವಾಕ್ಯದಲ್ಲಿ ಅರ್ಥ ಕೊಡುತ್ತೆ, ಒಂದಕ್ಕೊಂದು ಸಂಬಂಧ ದೂರ ಆಗುವಂಥ ಅರ್ಥ ಕೊಡುತ್ತೆ, ಅದನ್ನು ನಾವೇನಂತ ತಿಳ್ಕೊಬೇಕು, ಅಪಾದಾನಕಾರಕ ಅಂತೇಳಿ ತಿಳ್ಕೊಬೇಕು. ಅದರಿಂದ ಏನಾದ್ರು ಸೇ ಪ್ರಯೋಗ ಆಗಿ ಒಂದು ಕೆಲಸ ನಡೀತಾ ಇದೆ ಅಂತ ಏನಾದ್ರು ಅರ್ಥ ಕೊಟ್ಟರೆ ಅದನ್ನು ಕರ್ಣಕಾರಕ ಅಂತ ತಿಳ್ಕೊಬೇಕು. ಇನ್ನು ಅಧಿಕರಣಕಾರಕದಲ್ಲಿ ನಮಗೆ ಏನಪ್ಪ ಬರ್ತದೆ, ಮೇ ಪರ್ ಅಂತ ಪರಸರ್ಗಗಳು ಬರ್ತದೆ. ಮೇ ಅಂತ ಬಂದ್ರೂ ಅಧಿಕರಣಕಾರಕನೇ, ಪರ್ ಅಂತ ಬಂದ್ರೂ ಅಧಿಕರಣಕಾರಕ್ಕೆ. ಈಗ ಉದಾಹರಣೆಗೆ ಜೇಬ್ ಮೇ ಪೈಸೆ ಹೇ ಅಂತ ಹೇಳ್ತೀವಿ, ಮತ್ತು ಪೇಡ್ ಪರ್ ಪಕ್ಷಿ ಬೈಟೆ ಹೇ ಅಂತ ಹೇಳ್ತೀವಿ. ಈ ರೀತಿ ಪರ್ ಅಂತ ಬಂದಾಗ ಪರ್ ಅಂದರೆ ಮೇಲೆ ಅನ್ನೋ ಅಂತ ಅರ್ಥ ಕೊಡ್ತದೆ, ಮೇ ಅಂದರೆ ಒಳಗೆ ಅನ್ನೋ ಅಂತ ಅರ್ಥ ಕೊಡ್ತದೆ. ಇದನ್ನು ವಾಕ್ಯವನ್ನು ಓದಿದಾಗ ಖಾಲಿ ಜಾಗದಲ್ಲಿ ನಿಮಗೆ ಗೊತ್ತಾಗತ್ತೆ. ಅದನ್ನು ನೋಡಿಕೊಂಡು ಇಲ್ಲಿ ಮೇ ಬರಬೇಕಾ ಇಲ್ಲಿ ಪರ್ ಬರಬೇಕಾ ಅಂತ ಗುರುತಿಸ್ಕೊಂಡು ನೀವು ಮಾಡಬೇಕಾಗತ್ತೆ ಮಕ್ಕಳೇ. ಮತ್ತು ಇದಾದ ನಂತರ ನಾನು ಮಾತಾಡೋದು ಏನಕ್ಕಪ್ಪ ಅಂದರೆ, ನಿಮ್ಮಲ್ಲಿ ಅನುವಾದ ಮಾಡೋದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ 3 ಅಂಕದಲ್ಲಿ. ಅಲ್ಲಿ ನಾನು ಪದ್ಯದಲ್ಲಿ 3 ಪ್ರಶ್ನೆಗಳು ಬರ್ತದೆ ಅಂತ ಹೇಳಿದೆ, ಗದ್ಯದಲ್ಲಿ 5 ಪ್ರಶ್ನೆಗಳು ಬರ್ತದೆ ಅಂತ ಹೇಳಿದೆ. ಅದೇ ವ್ಯಾಪ್ತಿಯಲ್ಲಿ ಅನುವಾದಕ್ಕೆ ಸಂಬಂಧಪಟ್ಟಂಥ ಒಂದು 3 ವಾಕ್ಯಗಳ ಒಂದು ಅನುಚ್ಛೇದವನ್ನು ನಿಮಗೆ ಅನುವಾದ ಮಾಡೋದಕ್ಕೆ ಕೊಡ್ತಾರೆ. ಇದಕ್ಕೆ ನಾನು ಅಂದ್ಕೊಂಡಿದ್ದೀನಿ ಮಕ್ಕಳೇ, ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಸುಮಾರು 72 ಪ್ರಶ್ನೆಗಳಿದೆ. 2-3 ವಾಕ್ಯ ಮೇ ಉತ್ತರ ಲಿಖಿ. ಪದ್ಯ ಭಾಗನ ಬಿಟ್ಟುಬಿಡಿ, ಬೇಕಾದ್ರೆ ಕಡಿಮೆ ಆಗುತ್ತೆ. ಪದ್ಯ ಭಾಗದಲ್ಲಿ ಸುಮಾರು ಪ್ರಶ್ನೆಗಳು 2 ವಾಕ್ಯದ್ದು ಬರ್ತದೆ. ಅದನ್ನು ಬಿಟ್ಟುಬಿಟ್ರೆ ನಿಮಗೆ ಕಡಿಮೆ ಪ್ರಶ್ನೆಗಳು, ಒಂದು ಸುಮಾರು ಪ್ರಶ್ನೆಗಳು 2-3 ವಾಕ್ಯ ಮೇ ಉತ್ತರ ಲಿಖಿ ಅಂತ ನೀವೇನು ಉತ್ತರ ಬರ್ಕೊಂಡಿದ್ದೀರಿ, ಆ ಪ್ರಶ್ನೆಗಳಿಗೆ ಬರೆದಿರೋಂಥರ ಉತ್ತರಗಳನ್ನು ನೀವು ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿಕೊಂಡ್ರೆ ನಿಮಗೆ ಸಹಾಯಕ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಪ್ರಶ್ನೆ ಉತ್ತರ ಎರಡನ್ನು ಅನುವಾದ ಮಾಡಿ ಅಭ್ಯಾಸ ಮಾಡಿದ್ರೆ ನಿಮಗೆ ಆ ಪ್ರಶ್ನೆಗೆ ಉತ್ತರ ಏನಿದೆ ಅಂತಹ ಅರ್ಥ ಆಗುತ್ತೆ. ಇದರಿಂದ ನಿಮಗೆ 2 ಅಂಕದ 3 ಅಂಕದ ಪ್ರಶ್ನೆಗಳಿಗೆ ಉತ್ತರ ಬರೆಯೋದಕ್ಕೆ ಸಹಾಯಕ ಆಗೋದ್ರ ಜೊತೆಗೆ ಅನುವಾದ ಮಾಡೋದಕ್ಕೂ ಸಹಾಯಕ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೋ ಸುಮ್ಮನೆ ಪತ್ರಿಕೆಗಳಲ್ಲಿ ಕೊಟ್ಟವಂಥ ಅನುವಾದ ಮಾಡೋದಕ್ಕಿಂತ ನಾವು ಇದನ್ನು ಅನುವಾದ ಮಾಡಿ ಅಭ್ಯಾಸ ಮಾಡಿಕೊಂಡ್ರೆ ನಮಗೆ 2 ವಾಕ್ಯದ 3 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರ ಬರೆಯೋದ್ರ ಜೊತೆಗೆ ಅನುವಾದ ಮಾಡೋದ್ರಲ್ಲಿ ಬಹಳ ಹೆಲ್ಪ್ ಆಗುತ್ತೆ ಅಂತೇಳಿ, ಯಾವುದೇ ಕೊಟ್ಟರು ನಾವು ಅನುವಾದ ಮಾಡ್ಬೋದು ಅಂತೇಳಿ ತಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮತ್ತೊಂದು 4 ಅಂಕದ ಪ್ರಶ್ನೆ ನಮ್ಮಲ್ಲಿ ಏನಪ್ಪ ಇರ್ತದೆ ಅಂದರೆ, ಪ್ಯಾಸೇಜ್ ಇರುತ್ತೆ. ಪ್ಯಾಸೇಜ್ ಅಂದರೆ ಅನುಚ್ಛೇದ. ಯಾವ ಮಗುಗೆ ಹಿಂದಿ ಓದೋದಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಬರುತ್ತೆ, ಎಲ್ಲ ಪಾಠಗಳನ್ನು ಒಂದೊಂದು ಪ್ಯಾರಾಗಳನ್ನು ಓದಿ ನೀವು ಸಣ್ಣ ಪ್ರಶ್ನೆಗಳನ್ನು ನೀವೇ ಮಾಡಿಕೊಂಡು ಅಭ್ಯಾಸ ಮಾಡಿದ್ರೆ ಪರೀಕ್ಷೆಯಲ್ಲಿ ಯಾವುದೇ ಅನುಚ್ಛೇದ ಕೊಟ್ಟರು ನೀವು ಉತ್ತರ ಬರೀಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ. ಮತ್ತು 4 ಅಂಕದ ಪ್ರಶ್ನೆಯಲ್ಲಿ ನಿಬಂಧ ಇರ್ತದೆ ಮಕ್ಕಳೇ. ನಿಬಂಧ ವಿಷಯದಲ್ಲಿ ಏನಪ್ಪ ಅಂದರೆ, ಪ್ರಚಲಿತ ಸಮಸ್ಯೆಗಳನ್ನು ಕುರಿತು ನಿಬಂಧ ಕೇಳಬೇಕು ಅಂತ ಸಾಮಾನ್ಯವಾಗಿ ಇರೋದು. ಈ ಬಾರಿ ಸಮಯದ ಬಗ್ಗೆ ಒಂದು ಸಮಯ ಅಮರ ಸಚ್ಚ ಸಾತಿ ಅಂತ ಕೇಳಿದ್ದಾರೆ. ನಮ್ಮ ಸಾಮಾನ್ಯವಾಗಿ ಸಮೂಹ ಮಾಧ್ಯಮಗಳ ಮೇಲೆ ಪ್ರಶ್ನೆ ಕೇಳ್ತಾರೆ, ಅದರಲ್ಲಿ ಇಂಟರ್ನೆಟ್ ಬಗ್ಗೆ ಕೇಳ್ತಾರೆ ಸಾಮಾನ್ಯವಾಗಿ ಹೆಚ್ಚಿನದಾಗಿ. ಮತ್ತು ಜನಸಂಖ್ಯಾ ಸಮಸ್ಯೆ, ಇವತ್ತು ಜನಸಂಖ್ಯಾ ಸಮಸ್ಯೆಯಿಂದ ಆಗಿರುವಂಥ ಹೆಚ್ಚು ಸಮಸ್ಯೆಗಳನ್ನ ಕೇಳ್ಬೋದು. ಅಥವಾ ನಾಗರಿಕಂಕೆ ಕರ್ತವ್ಯಂಕೆ ಬಾರೆ ಮೇಲೆ ಲಿಖಿ ಅಂತೇಳಿ ನಾಗರಿಕಂಕೆ ಕರ್ತವ್ಯ ಅಂತೇಳಿ ಕೇಳ್ಬೋದು ನಿಬಂಧದಲ್ಲಿ. ಮತ್ತು ಪರ್ಯಾವರಣದ ಮೇಲೆ ವನ ಮಹೋತ್ಸವದ ಬಗ್ಗೆ ಕೇಳ್ಬೋದು, ಸ್ವಚ್ಛ ಭಾರತ್ ಅಭಿಯಾನ್ ಬಗ್ಗೆ ಕೇಳ್ಬೋದು, ಮತ್ತು ಸಾಮಾಜಿಕವಾಗಿ ಜನಸಂಖ್ಯಾ ಸಮಸ್ಯೆ ಬಗ್ಗೆ ಕೇಳ್ಬೋದು. ಸಮೂಹ ಮಾಧ್ಯಮಗಳಲ್ಲಿ ಇಂಟರ್ನೆಟ್ ಬಗ್ಗೆ ಕೇಳುವಂಥ ಜಾಸ್ತಿ ಸಮಯ ಇರುತ್ತೆ ಮಕ್ಕಳೇ. ನಂತರ ಕೊನೆಯದಾಗಿ ಮಾತಾಡೋದಾದರೆ ಪತ್ರಲೇಖನದ ಬಗ್ಗೆ. ಸಾಮಾನ್ಯವಾಗಿ ನಮ್ಮಲ್ಲಿ 2 ರೀತಿಯ ಪತ್ರಗಳನ್ನು ಕೇಳ್ತಾರೆ ಮಕ್ಕಳೇ. ಒಂದು ಪಾರಿವಾರಿಕ ಪತ್ರ, ಮತ್ತೊಂದು ವ್ಯಾವಹಾರಿಕ ಪತ್ರ. ಹೆಚ್ಚಿನದಾಗಿ ನಮ್ಮ ಶಾಲೆಯ ಎಲ್ಲ ಮಕ್ಕಳು ವಿದ್ಯಾರ್ಥಿಗಳು ಏನನ್ನು ಕಲ್ತಿದ್ದೀರಾ ಅಂತ ನಾನು ಭಾವಿಸ್ಕೊಳ್ತೀನಿ ಅಂತ ಹೇಳಿದ್ರೆ, ಚುಟ್ಟಿ ಪತ್ರವನ್ನು ನಾವೆಲ್ಲ ಕಲ್ತ್ಕೊಂಡಿರ್ತೀವಿ. ಚುಟ್ಟಿ ಪತ್ರದಲ್ಲಿ ನಮಗೆ ಏನಪ್ಪ ಅಂತ ಹೇಳಿದ್ರೆ 5 ಅಂಕಗಳು ಬರುತ್ತೆ ಮಕ್ಕಳೇ. ಇದರಲ್ಲಿ ಮೊದಲು ಪ್ರೇಷಕ್, ಸೇವಾಮೆ, ಸಂಬೋಧನ್, ವಿಷಯ್, ಕಲೇವರ್, ಮತ್ತು ಅಭಿವಾದನ್, ಮತ್ತು ಹಸ್ತಾಕ್ಷರ ಅಂತೇಳಿ ಎಲ್ಲ ವಿಷಯಗಳನ್ನು ಈಗಾಗಲೇ ನಿಮಗೆ ತಮ್ಮ ಶಾಲೆಯಲ್ಲಿ ಇದ್ರ ಬಗ್ಗೆ ಎಲ್ಲ ಪರಿಚಯ ಮಾಡಿರ್ತಾರೆ. ಅದನ್ನು ತಾವು ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ಮತ್ತೊಂದೇನಪ್ಪ ಅಂದರೆ, ನಿಮಗೆ 3 ದಿನದ ರಜೆ ಕೇಳಿ ಅಥವಾ ಪಾರಿವಾರಿಕ ಪತ್ರದಲ್ಲಿ ನಮಗೆ ಹೆಚ್ಚಾಗಿ ಪ್ರವಾಸ ಜಾನೆ ಕೆ ಲಿಯೆ ಪಿತಾಜಿ ಸೆ 1000 ರೂಪಾಯಿ ಪೂಚ್ತೆ ಹುಯೆ ಪತ್ರ ಲಿಖಿ ಅಂತ ಕೇಳ್ತಿದ್ರು. ಅಥವಾ ಯಾರ ಸಾತಿ ಅಥವಾ ಸಹೇಲಿ
दोस्त मित्र अपने विद्यालय में आचरण करने वाले किसी ವಾರ್ಷಿಕ ಮಹೋತ್ಸವ ಪರ್ ಆಮಂತ್ರಿತ ಕರ್ತವ್ಯ ಪತ್ರ ಲಿಖಿ ಅಂತ ಕೇಳ್ಬೋದು. ನೋಡಿ ಮಕ್ಕಳೇ, ಒಟ್ಟಾರೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 9 ಭಾಗಗಳಿರ್ತದೆ. ಇದರಲ್ಲಿ 38 ಪ್ರಶ್ನೆಗಳಿರ್ತದೆ. ಇದರಲ್ಲಿ ವ್ಯಾಕರಣದ ಮೇಲೆ ನಿಮಗೆ ಪೂರ್ಣವಾಗಿ 8 ಪ್ರಶ್ನೆಗಳಿರ್ತದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತದೆ. ಇನ್ನು ಅನುರೂಪದ ಪ್ರಶ್ನೆಗಳು ಇದರಲ್ಲಿ 3 ಪಾಠದ ಮೇಲೆ ಇರ್ತದೆ, 1 ಪದ್ಯದ ಮೇಲೆ ಇರ್ತದೆ. ಇನ್ನು ಏಕವಾಕ್ಯ ಮೇ ಉತ್ತರ ಲಿಖಿ ಅನ್ನೋದು 2 ಪಾಠದ ಪ್ರಶ್ನೆಗಳಿರ್ತದೆ, 2 ಪದ್ಯದ ಪ್ರಶ್ನೆಗಳಿರ್ತದೆ. ಮಕ್ಕಳೇ, ನಾನು ಇದುವರೆಗೂ ತಮಗೆ ಹಿಂದಿ ವಿಷಯದಲ್ಲಿ ಕೆಲವು ಮುಖ್ಯ ಮಾಹಿತಿಗಳನ್ನು ಈ ಪರೀಕ್ಷೆಯ ಕೊನೆಯ ದಿನದಲ್ಲಿ ಹೇಗೆ ತಯಾರಿಯಾಗಬೇಕು ಮಕ್ಕಳು ಅಂತೇಳಿ ನನಗೆ ಗೊತ್ತಿರೋಂಥ ವಿಚಾರಗಳನ್ನು ಈ ದಿನ ಮಂಡನೆ ಮಾಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ವಿರಾಮ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದ. ಹೇ ಗುರುವೇ ಪ್ರೀತಿಯ ಗುಣಿಸು.